ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ನಿನ್ನೆ ಅಂದ್ರೆ 7 ಡಿಸೆಂಬರ್ 2025 ನಡೆದಂತ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಟಿಟಿ ಪರೀಕ್ಷೆಯ ಪತ್ರಿಕೆ 2ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಒಟ್ಟು 30 ಪ್ರಶ್ನೆಗಳಿಗೆ ನಾನು ನಿನ್ನೆನೆ ಕೀ ಉತ್ತರಗಳನ್ನ ಅಪ್ಲೋಡ್ ಮಾಡಿದ್ದೆ. ಸೊ ಹಾಗೇನೆ ಇಲಾಖೆಯ ಕಡೆಯಿಂದ ಕೂಡ ಅಧಿಕೃತ ಕೀ ಉತ್ತರಗಳು ಈಗಾಗಲೇ ಪ್ರಕಟ ಆಗಿವೆ. ಸೊ ಇಲಾಖೆ ಪ್ರಕಟ ಮಾಡಿದಂತಹ ತಾತ್ಕಾಲಿಕ ಕೀ ಉತ್ತರಗಳಿಗೆ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳು ಏನಾದ್ರೂ ಇದ್ರೆ ಅದನ್ನು ಕೂಡ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಡೀಟೇಲ್ ಆಗಿ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ, ವಿತ್ ಎಕ್ಸ್ಪ್ಲನೇಷನ್ ಸಾಲ್ವ್ ಮಾಡ್ತೇನೆ. ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ನೋಡಿ, ಕ್ವಶನ್ ನಂಬರ್ 91ರಿಂದ ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. ಸೊ ಇಲ್ಲಿ ಕ್ವಶನ್ ನಂಬರ್ 91 ನೋಡಿ, ಒಂದು ಸಂಖ್ಯೆಯ 35% ಇದರ ಬೆಲೆಯು 28 ಆದರೆ ಆ ಸಂಖ್ಯೆ ಯಾವುದು ಅಂತೇಳಿ ಕೇಳಿದರೆ, ಸೊ ಒಂದು ಸಂಖ್ಯೆ ಎಕ್ಸ್ ಆಗಿರ್ಲಿ, ಯಾವಾಗ್ಲೂ ನಾವು ಗೊತ್ತಿಲ್ಲದಂತ ಸಂಖ್ಯೆಯನ್ನ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಹಾಗೆ ಆ ಸಂಖ್ಯೆ ಎಕ್ಸ್ ಆಗಿರ್ಲಿ, ಸಂಖ್ಯೆ ಎಕ್ಸ್ ಇದರ 35%, 100ರಲ್ಲಿ 35 ಅಂದ್ರೆ ಅದು ಅದರ ಬೆಲೆಯನ್ನ ಕೊಟ್ಟಿದ್ದಾರೆ 28 ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ 35x ಡಿವೈಡೆಡ್ ಬೈ 100 ಈಕ್ವಲ್ ಟು 28. ಸೊ ನಮಗೆ ಎಕ್ಸ್ ನ ಬೆಲೆ ಬೇಕಿದ್ರೆ 35x ಈಕ್ವಲ್ ಟು 100 ಗುಣಿಸು 28 ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಈಸ್ ಈಕ್ವಲ್ ಟು 2800 ಭಾಗಿಸು 35 ಮಾಡಿದಾಗ ನಮಗೆ ಎಕ್ಸ್ ನ ಬೆಲೆ ಬರುತ್ತೆ. ಎಕ್ಸ್ ನ ಬೆಲೆ 80. ಆಪ್ಷನ್ 4 ಸರಿಯಾದಂತಹ ಉತ್ತರ, 80. ಕ್ವಶನ್ ನಂಬರ್ 92 ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಸರಿಯಾದಂತಹ ಹೇಳಿಕೆ ಯಾವುದು ಅಂತೇಳಿ ಕೇಳಿದರೆ, ಇಲ್ಲಿ ಎಲ್ಲ ಹೇಳಿಕೆಗಳನ್ನ ಗಮನಿಸ್ತಾ ಬನ್ನಿ. ಆಯ್ಕೆ 1 ವರ್ಗಮೂಲ ಎಕ್ಸ್ ಪ್ಲಸ್ 3 ಇದೊಂದು ಬಹುಪದೋಕ್ತಿಯಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಬಹುಪದೋಕ್ತಿ ಅಂತ ಹೇಳಿದ್ರೆ ಪಾಲಿನೋಮಿಯಲ್. ಸೊ ಇಲ್ಲಿ ನೀವು ಗಮನಿಸಬಹುದು, ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ಈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅನ್ನ ನಾವು ಎಕ್ಸ್ ಟು ದ ಪವರ್ 1/2 ಅಂತ ಕೂಡ ಬರೀಬಹುದು. ಎಕ್ಸ್ ಟು ದ ಪವರ್ 1/2 ಅಂತ ಕೂಡ ಬರೀಬಹುದು. ಸೊ ಯಾವುದೇ ಒಂದು ಚರಾಕ್ಷರ ಬಹುಪದೋಕ್ತಿ ಆಗ್ಬೇಕಿದ್ರೆ ಅದರ ಘಾತಾಂಕಗಳು ಅಂದ್ರೆ ಡಿಗ್ರಿ ಪೂರ್ಣ ಸಂಖ್ಯೆ ಆಗಿರಬೇಕು. ದ ಎಕ್ಸ್ಪೋನೆಂಟ್ ಮಸ್ಟ್ ಬಿ ಅ ಹೋಲ್ ನಂಬರ್. ಸೊ ಇಲ್ಲಿ ಏನು ಎಕ್ಸ್ ಟು ದ ಪವರ್ 1/2 ಅಂತಿದೆ, ಇದು ಹೋಲ್ ನಂಬರ್ ಅಲ್ಲ, ಇದು ಫ್ರಾಕ್ಷನ್, ಭಿನ್ನರಾಶಿ. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 3 ಇದೊಂದು ಬಹುಪದೋಕ್ತಿ ಅಲ್ಲ. ಹಾಗಾಗಿ ಇದು ತಪ್ಪಾದಂತ ಹೇಳಿಕೆ. ಆಯ್ಕೆ 2 ಇದು ಒಂದು ಸ್ಥಿರ ಬಹುಪದೋಕ್ತಿ. 2 ಇಸ್ ಎ ಕಾನ್ಸ್ಟೆಂಟ್ ಪಾಲಿನೋಮಿಯಲ್. ಹೌದು, 2 ಇದೊಂದು ಸ್ಥಿರ ಬಹುಪದೋಕ್ತಿ, ಇದು ಸರಿಯಾದಂತಹ ಆಯ್ಕೆ. ಸೊ ನೋಡಿ, ನೆಕ್ಸ್ಟ್ ಆಪ್ಷನ್ ನೋಡಿ, ಒಂದು ಘನ ಬಹುಪದೋಕ್ತಿಯು ಯಾವಾಗಲೂ 2 ಶೂನ್ಯತೆಗಳನ್ನ ಹೊಂದಿರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಒಂದು ಘನ ಬಹುಪದೋಕ್ತಿಯು ಯಾವಾಗಲೂ 3 ಶೂನ್ಯತೆಗಳನ್ನ ಹೊಂದಿರ್ತದೆ, 2 ಶೂನ್ಯತೆ ಅಲ್ಲ, 3 ಶೂನ್ಯತೆಗಳನ್ನ ಹೊಂದಿರ್ತದೆ. ಇಟ್ ಹ್ಯಾಸ್ 3 ರೂಟ್ಸ್ ಆರ್ 3 zeros. ಹಾಗಾಗಿ ಇದು ತಪ್ಪಾದಂತ ಹೇಳಿಕೆ. ಹಾಗೇನೆ ಆಯ್ಕೆ 4 ಶೂನ್ಯ ಬಹುಪದೋಕ್ತಿಯ ಡಿಗ್ರಿ 1 ಆಗಿದೆ. ಶೂನ್ಯ ಬಹುಪದೋಕ್ತಿ ಅಂದ್ರೆ 0 ಪಾಲಿನೋಮಿಯಲ್ ನ ಡಿಗ್ರಿ 1 ಆಗಿದೆ ಅಂತ ಹೇಳಿ ಹೇಳಿದ್ದಾರೆ. ದ ಡಿಗ್ರಿ ಆಫ್ 0 ಪಾಲಿನೋಮಿಯಲ್ ಇಸ್ ಆಲ್ವೇಸ್ 1 ಅಂತ ಕೊಟ್ಟಿದ್ದಾರೆ. ಅಲ್ಲ, ಇದು ತಪ್ಪಾದಂತ ಹೇಳಿಕೆ. ಶೂನ್ಯ ಬಹುಪದೋಕ್ತಿಯ ಡಿಗ್ರಿ 1 ಆಗಿರುವುದಿಲ್ಲ, 1 ಆಗಿರುವುದಿಲ್ಲ. ಸೊ ಅದು ನಾಟ್ ಡಿಫೈನ್, ಅದನ್ನ ಡಿಫೈನ್ ಮಾಡಿಲ್ಲ. ದ ಡಿಗ್ರಿ ಆಫ್ 0 ಪಾಲಿನೋಮಿಯಲ್ ಈಸ್ ನಾಟ್ 1, ಇಟ್ ಇಸ್ ನಾಟ್ ಡಿಫೈನ್ಡ್, ಅದನ್ನ ಡಿಫೈನ್ ಮಾಡಿಲ್ಲ. ಹಾಗಾಗಿ ಇದು ಕೂಡ ತಪ್ಪಾದಂತ ಹೇಳಿ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಓ ಯು ಕೋನ ಡಿಒಬಿಯ ಕೋನಾರ್ಧಕ ರೇಖೆ ಹಾಗೂ ಕೋನ ಎಒಡಿ ಸಮ 80 ಡಿಗ್ರಿ ಆದರೆ ಕೋನ ಡಿಒಇ ನ ಅಳತೆ ಎಷ್ಟು ಅಂತೇಳಿ ಕೊಟ್ಟಿದ್ದಾರೆ. ಇದು ರೇಖಾಗಣಿತಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಎ ಬಿ ಮತ್ತು ಸಿ ಡಿ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತವೆ. ಈ ಓ ಬಿಂದುವಿನಲ್ಲಿ ಓ ಯು ಕೋನ ಡಿಒಬಿಯ ಕೋನಾರ್ಧ ರೇಖೆ, ಈ ಓ ಇ ಏನು ರೇಖೆ ಇದೆ ಇದು ಕೋನ ಡಿಒಬಿಯ ಕೋನಾರ್ಧಕ ರೇಖೆ ಅಂತೇಳಿ ಹೇಳಿದ್ದಾರೆ. ಕೋನಾರ್ಧಕ ರೇಖೆ, ಕೋನಾರ್ಧ ರೇಖೆ ಅಂತ ಹೇಳಿದ್ರೆ ಕೋನವನ್ನ 2 ಸಮಭಾಗಗಳಾಗಿ ವಿಂಗಡಣೆ ಮಾಡುವಂಥದ್ದು, ಭಾಗಿಸುವಂಥದ್ದು. ಹಾಗಾಗಿ ಅದನ್ನ ನಾವು ಕೋನಾರ್ಧಕ ರೇಖೆ ಅಂತೇಳಿ ಕರಿತೇವೆ. ಇಲ್ಲಿ ಕೋನ ಎಒಡಿಯ ಅಳತೆಯನ್ನ ಕೊಟ್ಟಿದ್ದಾರೆ, ಎಒಡಿಯ ಅಳತೆಯನ್ನ ಕೊಟ್ಟಿದ್ದಾರೆ. ಸೊ ಅದು 80 ಡಿಗ್ರಿ. ಹಾಗಿದ್ರೆ ನಾವು ಕೋನ ಡಿಒಇಯ ಅಳತೆಯನ್ನ ಕಂಡುಹಿಡಬೇಕು, ಡಿಒಇಯ ಅಳತೆಯನ್ನ ಕಂಡುಹಿಡಬೇಕು. ಸೊ
ನೀವು ಚಿತ್ರದಲ್ಲಿ ಗಮನಿಸಿ, ಇಲ್ಲಿ ಕೋನ ಡಿಒಬಿಯನ್ನ ಓಇ ಛೇದಕ ಈ ಕೋನವನ್ನ ಅರ್ಧಿಸಿದೆ, ಕೋನಾರ್ಧಕ ಅಂತ ಹೇಳಿದರೆ ಕೋನವನ್ನ ಅರ್ಧಿಸಿದೆ, ಎರಡು ಸಮಭಾಗಗಳಾಗಿ ಅರ್ಧಿಸಿದೆ. ಹಾಗಾಗಿ ಇಲ್ಲಿ ಕೋನ ಡಿಒಇ ಸಮ ಕೋನ ಬಿಒಇ, ಹೌದಾ, ಕೋನ ಬಿಒಇ ಸಮ ಎಕ್ಸ್ ಅಂತ ತಗೊಳ್ಳಿ. ನಮಗೆ ಬೇಕಾಗಿರುವಂತದ್ದು ಕೋನ ಯಾವ್ದರ ಅಳತೆ ಅಂತ ಹೇಳಿದ್ರೆ ಡಿಒಇ ನ ಅಳತೆ, ಅದನ್ನ ಎಕ್ಸ್ ಅಂತೇಳಿ ತಗೊಳ್ಳಿ. ಸೊ ಈಗ ಇಲ್ಲಿ ಗಮನಿಸಿ, ಇಲ್ಲಿ ಎ ಬಿ ಸರಳ ರೇಖೆಯ ಮೇಲೆ ಇಲ್ಲಿ ಓಡಿ ಒಂದು ಕಿರಣ ಬಂದು ನಿಂತಿದೆ. ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ಬಂದು ನಿಂತಾಗ ಸೊ ಅಲ್ಲಿ ಉಂಟಾಗುವಂತಹ ಸರಳ ಕೋನಗಳ ಮೊತ್ತ 180 ಡಿಗ್ರಿ ಅಂತೇಳಿ ನಾವು ಕಲ್ತಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಕೋನ ಎ ಓಡಿ ಸಮ ಕೋನ ಎ ಓಡಿ ಪ್ಲಸ್ ಕೋನ ಡಿಒಇ ಪ್ಲಸ್ ಕೋನ ಬಿಒಇ ಸಮ 180 ಡಿಗ್ರಿ. ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ. ಸೊ ಡಿಒಇ ಮತ್ತೆ ಬಿಒಇ ಇವು ಕೋನಾರ್ಧಕ, ಈ ಓಇ ಕೋನಾರ್ಧಕ ಇಲ್ಲಿ ಬಂದು ಏರ್ಪಡಂತಹ ಕೋನಗಳು. ಹಾಗಾಗಿ ಇಲ್ಲಿ ಕೋನ ಎಒಡಿ ಅಳತೆಯನ್ನು ಕೊಟ್ಟಿದ್ದಾರೆ 80 ಡಿಗ್ರಿ. ಹಾಗೆಯೇ ಕೋನ ಡಿಒಇ ಮತ್ತು ಕೋನ ಬಿಒಇ ಅನ್ನ ನಾವು ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ದೇವೆ, ಎಕ್ಸ್ ಮತ್ತು ಎಕ್ಸ್. ಸೊ ಮೊತ್ತ 180 ಡಿಗ್ರಿ. ಸೊ 2x ಈಕ್ವಲ್ ಟು 2x ಪ್ಲಸ್ 80 is equal to 180 ಡಿಗ್ರಿ. 2x is equal to 100, x is equal to 100/2 ಅಂದ್ರೆ 50 ಡಿಗ್ರಿ. ಆಪ್ಷನ್ 3 ಸರಿಯಾದಂತ ಉತ್ತರ 50 ಡಿಗ್ರಿ. ಕ್ವಶನ್ ನಂಬರ್ 94, ಒಂದು ಚತುರ್ಭುಜದ 3 ಕೋನಗಳು 98 ಡಿಗ್ರಿ, 68 ಡಿಗ್ರಿ, 84 ಡಿಗ್ರಿ, ಆದರೆ ಅದರ 4ನೇ ಕೋನ ಯಾವುದು ಅಂತೇಳಿ ಕೇಳಿದರೆ. ಸೊ ಒಂದು ಚತುರ್ಭುಜದ ಎಲ್ಲಾ 4 ಕೋನಗಳ ಮೊತ್ತ ಎಷ್ಟು ಅಂತ ಹೇಳಿದ್ರೆ 360 ಡಿಗ್ರಿ. 360 ಡಿಗ್ರಿ ಚತುರ್ಭುಜದ ಒಳ ಕೋನಗಳ ಮೊತ್ತ. ಇಲ್ಲಿ ಕೊಟ್ಟಿರತಕ್ಕಂಥ ಕೋನಗಳು 98 ಡಿಗ್ರಿ, 62 ಡಿಗ್ರಿ, 84 ಡಿಗ್ರಿ, ಈ 3 ಕೋನಗಳನ್ನ ಕೊಟ್ಟಿದ್ದಾರೆ. ಸೊ ಈ 3 ಕೋನಗಳನ್ನು ನಾವು ಕೂಡಿಸಬೇಕು. 98 ಪ್ಲಸ್ 62 ಪ್ಲಸ್ 84 ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 244 ಬರ್ತದೆ. 244 ಬರ್ತದೆ. ಸೊ ಈಗ ನಮಗೆ ಚತುರ್ಭುಜದ 4ನೇ ಕೋನ ಬೇಕಿದ್ರೆ ಚತುರ್ಭುಜದ ಒಟ್ಟು ಕೋನಗಳ ಮೊತ್ತ 4 ಕೋನಗಳ ಮೊತ್ತ 360 ಡಿಗ್ರಿ ಮೈನಸ್ 244 ಡಿಗ್ರಿ ಮಾಡಬೇಕು. ಸೊ ಆಗ ನಮಗೆ ಆನ್ಸರ್ 116 ಡಿಗ್ರಿ ಬಂತು. ಸೊ ಇಲ್ಲಿ ಕೋನದ ಅಳತೆ 116 ಡಿಗ್ರಿ. ಸೊ ಇದು 90 ಡಿಗ್ರಿಗಿಂತ ಜಾಸ್ತಿ ಇರುವುದರಿಂದ ಸೊ ಇದೊಂದು ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಹೇಳ್ಬೋದು. ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಕೂಡ ಕರಿತೇವೆ, ಆಬ್ಸ್ಟ್ಯೂಸ್ ಆಂಗಲ್. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದಂತ ಉತ್ತರ. 90 ಡಿಗ್ರಿ ಒಳಗಡೆ ಇದ್ರೆ ಅದು ಲಘು ಕೋನ, ಅಕ್ಯೂಟ್ ಆಂಗಲ್. 180 ಡಿಗ್ರಿ ಇದ್ರೆ ಸರಳ ಕೋನ. ಲಂಬ ಕೋನ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಇರಬೇಕು. ಹಾಗಾಗಿ ಇಲ್ಲಿ ಇದು ಅಧಿಕ ಕೋನ ಅಥವಾ ವಿಶಾಲ ಕೋನ. ಆಪ್ಷನ್ 2 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, -4m+3 ಇಂಟು -4m+1 ಸಮ -4 ಆದರೆ m ನ ಬೆಲೆ ಎಷ್ಟು ಅಂತೇಳಿ ಕೇಳಿದರೆ, ಇದನ್ನ ಘಾತಾಂಕ ನಿಯಮದ ಪ್ರಕಾರ ಈ ಒಂದು ಪ್ರಾಬ್ಲಮ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡಿ ನಾವು m ನ ಬೆಲೆಯನ್ನ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಘಾತಾಂಕವನ್ನು ಗಮನಿಸಿ, -4m+3 ಇಂಟು -4m+1 ಈಕ್ವಲ್ ಟು -4 ಅಂತೇಳಿ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಎಲ್ಲವನ್ನು ಕೂಡ ಗಮನಿಸಿ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ ಕೂಡ 4 ಇದೆ. ಸೊ ಆಧಾರ ಸೇಮ್ ಇದೆ, ಆಧಾರ ಒಂದೇ ರೀತಿ ಇದೆ, ಬಟ್ ಘಾತಾಂಕಗಳು ಬೇರೆ ಬೇರೆ ಇದೆ. ಸೊ ಈ ಆಧಾರ ಅಥವಾ ಬೇಸ್ ಸೇಮ್ ಇದ್ದಾಗ ನಾವು ಏನ್ ಮಾಡಬೇಕು, ಘಾತಾಂಕಗಳ ಮೇಲಿರುವಂತಹ ಘಾತಗಳನ್ನ ಕೂಡಬೇಕು. ಸೊ ಇಲ್ಲಿ -4m+3 ಪ್ಲಸ್ m+1 ಇದನ್ನ ನಾವು -4 ಗೆ ಈಕ್ವೇಟ್ ಮಾಡಬೇಕು. ಸೊ ಈಗ ಬರೀ ನೀವು ಈ ಘಾತಾಂಕಗಳನ್ನ ಮಾತ್ರ ನೋಡಿ, ಈ ಘಾತಾಂಕಗಳನ್ನ ಇಲ್ಲಿ RHS ಅಲ್ಲಿ ಇರುವಂತಹ ಘಾತಾಂಕಕ್ಕೆ ಈಕ್ವೇಟ್ ಮಾಡಿ. m+3 ಪ್ಲಸ್ m+1 is equal to 6. ಸೊ 2m plus 4 is equal to 6. 2m is equal to 6 minus 4. 2m is equal to 2. m is equal to 1. ಹಾಗಾಗಿ ಇಲ್ಲಿ m ನ ಬೆಲೆ 1 ಆಗಿರ್ತದೆ. ಆಪ್ಷನ್ 1. ಮುಂದಿನ ಪ್ರಶ್ನೆ ನೋಡಿ, ಒಂದು ವೃತ್ತದ ವಿಸ್ತೀರ್ಣವು 49 π ಚದರಮಾನವಾಗಿದೆ. ಹಾಗಾದರೆ ಅದರ ಒಂದು ಚತುರ್ಥಕದ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಕೇಳಿದ್ರೆ, ವೃತ್ತದ ವಿಸ್ತೀರ್ಣ a ಸಮ πr². ಒಂದು ವೃತ್ತದ ವಿಸ್ತೀರ್ಣ a ಸಮ
πr². ಸೊ ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ 49 π ಚದರ ಮಾನಗಳು ಅಂತೇಳಿ ಕೊಟ್ಟಿದ್ದಾರೆ. ಸೊ ಈಗ ಇವರು ಕೇಳಿರುವಂತದ್ದು ವೃತ್ತದ ಒಂದು ಚತುರ್ಥಕದ ವಿಸ್ತೀರ್ಣ ಅಂತೇಳಿ. ಚತುರ್ಥಕ ಅಂತ ಹೇಳಿದ್ರೆ ಒಂದು ವೃತ್ತವನ್ನ 4 ಭಾಗ ಮಾಡಿದಂತ ಸಂದರ್ಭದಲ್ಲಿ, ಇಲ್ಲಿ ನೀವು ನೋಡಬಹುದು ಚಿತ್ರದಲ್ಲಿ. ಸೊ ಈ ರೀತಿ ನಾವು ವೃತ್ತವನ್ನ 4 ಭಾಗ ಮಾಡಿದಂತ ಸಂದರ್ಭದಲ್ಲಿ, ಸಮಭಾಗಗಳನ್ನಾಗಿ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಭಾಗವನ್ನ ನಾವು ಇಲ್ಲಿ ಶೇಡ್ ಮಾಡಿದಂತ ಒಂದು ಭಾಗವನ್ನ ಒಂದು ಚತುರ್ಥಕ ಅಂತೇಳಿ ಕರಿತೇವೆ, ಒಂದು ಚತುರ್ಥಕ ಅಂತೇಳಿ ಕರಿತೇವೆ. ಸೊ ಇದರ ವಿಸ್ತೀರ್ಣ ಎಷ್ಟು ಅಂತೇಳಿ ಕೇಳಿದ್ರೆ, ಇದರ ವಿಸ್ತೀರ್ಣ ಬೇಕಿದ್ರೆ ನಾವು ಏನ್ ಮಾಡಬೇಕು, ಇಲ್ಲಿ 49 π ಚದರ ಸೆಂಟಿಮೀಟರ್ ಅಥವಾ ಚದರ ಮೀಟರ್, ಚದರ ಮಾನಗಳು ಆಗಿರ್ಬೋದು. ಸೊ ನಮಗೆ ಒಂದು ಈ ಕಾಲು ಭಾಗದ ಏರಿಯಾ ಬೇಕಿದ್ರೆ ನಾವೇನ್ ಮಾಡಬೇಕು, ವಿಸ್ತೀರ್ಣ ಬೇಕಿದ್ರೆ ಏನ್ ಮಾಡಬೇಕು, 4ರಿಂದ ಭಾಗಿಸಬೇಕು, ಇಂಟು 1/4 ಮಾಡಬೇಕು. ಆಗ 49 π ಡಿವೈಡೆಡ್ ಬೈ 4 ಸರಿಯಾದಂತ ಉತ್ತರ. ಆಪ್ಷನ್ 1 ಇದಕ್ಕೆ ಸರಿಯಾದಂತ ಉತ್ತರ. ತುಂಬಾ ಸುಲಭ. ಮುಂದಿನ ಪ್ರಶ್ನೆ ನೋಡಿ, 1, 4, 10, p, 16 ಸಂಖ್ಯೆಗಳ ಗುಂಪಿನ ಸರಾಸರಿಯು 9 ಆದಾಗ p ನ ಬೆಲೆ ಎಷ್ಟು ಅಂತೇಳಿ ಕೇಳಿದರೆ, ಇಲ್ಲಿ ಒಂದು p ನ ಬೆಲೆಯನ್ನ ಕಂಡು ಹಿಡಿಬೇಕು ನಾವು. ಇಲ್ಲಿ ನಾವು p ನ ಬೆಲೆಯನ್ನ ಕಂಡು ಹಿಡಬೇಕು. ನೋಡಿ, ಸೊ ನಾವು ಸರಾಸರಿ ಕಂಡು ಹಿಡಿಯುವಂತ ಸಂದರ್ಭದಲ್ಲಿ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿ ಎಷ್ಟು ಸಂಖ್ಯೆಗಳು ಇದೆ ಆ ನಂಬರ್ ನಿಂದ ನಾವು ಭಾಗಿಸಬೇಕು. 1 + 4 + 10 + p + 16. ಸೊ ಇದನ್ನ 5ರಿಂದ ಭಾಗಿಸಬೇಕು. ಯಾಕಂತ ಹೇಳಿದ್ರೆ 5 ಸಂಖ್ಯೆಗಳಿದಾವೆ, ಸಮ 9, ಅದರ ಸರಾಸರಿ 9 ಅಂತೇಳಿ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ 1 + 4 + 10 + p + 16 ಇವನ್ನ ನಾವು ಕೂಡಿದಾಗ ಎಷ್ಟು ಬರ್ತದೆ ಅಂತ ಹೇಳಿದ್ರೆ, ಇವನ್ನ ಕೂಡಿದಾಗ ನಮ್ಗೆ 31 ಬರ್ತದೆ. 31 + p ಡಿವೈಡೆಡ್ ಬೈ 5 = 9 ಅಂತೇಳಿ. ಸೊ ಈಗ 31 + p = 5 × 9 45 ಆಗ್ತದೆ. ಸೊ ನಮಗೆ p ಬೇಕಿದ್ರೆ 45 - 31 ಅಂದ್ರೆ 14. ಹಾಗಾಗಿ ಆಪ್ಷನ್ 2 14 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧವು -28 / 27. ಅವುಗಳಲ್ಲಿ ಒಂದು ಸಂಖ್ಯೆಯು -4 / 9 ಆದರೆ ಮತ್ತೊಂದು ಸಂಖ್ಯೆ ಯಾವುದು ಅಂತೇಳಿ ಕೇಳಿದರೆ, ಇದು ಕೂಡ ತುಂಬಾ ಸುಲಭವಾಗಿರುವಂತಹ ಪ್ರಶ್ನೆ. ಸೊ ಆ ಒಂದು ಸಂಖ್ಯೆ -4/9 ಅಂತೆ. ಒಂದು ಸಂಖ್ಯೆ -4/9. ಈ ಸಂಖ್ಯೆಯನ್ನ ನಾವು ಇನ್ನೊಂದು ಸಂಖ್ಯೆ, ಆ ಸಂಖ್ಯೆ ನಮಗೆ ಗೊತ್ತಿಲ್ಲ, ಆ ಸಂಖ್ಯೆಯನ್ನು ನಾವು x ಅಂತೇಳಿ ಕನ್ಸಿಡರ್ ಮಾಡೋಣ. ಆ ಸಂಖ್ಯೆಯನ್ನು ನಾವು ಗುಣಿಸಬೇಕು. ಈ -4/9 ಈ ಸಂಖ್ಯೆಯನ್ನು ನಮಗೆ ಗೊತ್ತಿಲ್ಲದಂತ ಸಂಖ್ಯೆ x ನಿಂದ ಗುಣಿಸಿದಾಗ ಬರುವಂತ ಗುಣಲಬ್ಧ -28/27 ಆಗಿರ್ತದೆ. ಹಾಗಿದ್ರೆ x ಎಷ್ಟು ಅಂತೇಳಿ, x = -27/27 -4/9. ಸೊ ಅಥವಾ ಇದನ್ನ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಬಹುದು. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ 28/27 × 9/4 ಅಂತ ಆಗ್ತದೆ. ಸೊ ಈ ರೀತಿ ಮಾಡಬಹುದು. ಸೊ ಆಗ ಏನಾಗ್ತದೆ, ಇಲ್ಲಿ 4 1 4 7 ಮತ್ತು 3 9 1. ಸೊ ಉಳಿದಂತದ್ದು 7/3. ಹಾಗಾಗಿ +7/3 ಸರಿಯಾದಂತ ಉತ್ತರ ಆಪ್ಷನ್ 1. ಸೊ ಮುಂದಿನ ಪ್ರಶ್ನೆ ನೋಡಿ, ಪಾದದ ವಿಸ್ತೀರ್ಣ 49 π cm² ಮತ್ತು ಎತ್ತರ 12 cm² ಇರುವಂತಹ ಒಂದು ಶಂಕುವಿನ ಘನಫಲ ಎಷ್ಟು ಅಂತೇಳಿ ಕೇಳಿದ್ರೆ, ಘನಫಲ ಅಂತ ಹೇಳಿದ್ರೆ ವಾಲ್ಯೂಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಪಾದದ ವಿಸ್ತೀರ್ಣ 49 π cm², ಶಂಕು ಅಂತ ಹೇಳಿದ್ರೆ ಕೋನ್. ಸೊ ಕೋನ್ ಯಾವ ರೀತಿ ಇರ್ತದೆ ನೀವು ಗಮನಿಸಿರ್ಬೋದು, ಈ ರೀತಿ ಕೋನ್ನ ಶೇಪ್ ಇರ್ತದೆ. ಸೊ ಇದರ ಪಾದ ಯಾವಾಗ್ಲೂ ಸರ್ಕ್ಯುಲರ್ ಆಗಿರ್ತದೆ, ಸರ್ಕ್ಯುಲರ್ ಶೇಪ್ ಅಲ್ಲಿ ಇರ್ತದೆ. ಹಾಗಾಗಿ ಇಲ್ಲಿ ವೃತ್ತದ ವಿಸ್ತೀರ್ಣವೇ ಪಾದದ ವಿಸ್ತೀರ್ಣ. ಸೊ ಇದರ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 49 π cm². ಮತ್ತು ಎತ್ತರ, ಸೊ ಇದರ ಎತ್ತರ ಎಷ್ಟು ಅಂತ ಹೇಳಿದ್ರೆ, ಎತ್ತರ h = 12 ಸೆಂಟಿಮೀಟರ್. ಶಂಕುವಿನ ಘನಫಲವನ್ನ ಕಂಡುಹಿಡಿಯಲು ಇರುವಂತಹ ಸೂತ್ರ 1/3 πr²h. ಇಲ್ಲಿ πr² ಅಂತ ಹೇಳಿದ್ರೆ ಇಲ್ಲಿ ಪಾದದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಪಾದದ ವಿಸ್ತೀರ್ಣ 49 π cm². ಸೊ ಹಾಗಾಗಿ v = 1/3 ಇಂಟು ಪಾದದ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣ 49 π cm² ಇಂಟು ಎತ್ತರ h 12. ಇಲ್ಲಿ 3 1 3 4 49 π × 4 ಅಂತ ಹೇಳಿದ್ರೆ 196 π ಸೆಂಟಿಮೀಟರ್ ಕ್ಯೂಬಿಕ್ ಸೆಂಟಿಮೀಟರ್. ಹಾಗಾಗಿ ಆಪ್ಷನ್ 4 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, 1:2:3 ಈ ಅನುಪಾತದಲ್ಲಿರುವಂತಹ 3 ಸಂಖ್ಯೆಗಳ ವರ್ಗಗಳ ಮೊತ್ತವು 896ಕ್ಕೆ ಸಮನಾದರೆ
ಆ ಮೂರು ಸಂಖ್ಯೆಗಳು ಯಾವುವು ಅಂತೇಳಿ ಕೇಳಿದರೆ. ಸೊ ಈ ಪ್ರಶ್ನೆಯನ್ನ ನಾವು ಎರಡು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಒಂದು ಆಪ್ಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಬಹುದು ಕೂಡ, ಹಾಗೆಯೇ ಚರಾಂಶಗಳ ಸಹಾಯದಿಂದ ಕೂಡ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿ ಇದನ್ನ ಪರಿಹಾರ ಮಾಡಬಹುದು. ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ನಾನು ಇಲ್ಲಿ ಈಕ್ವೇಶನ್ ಸಹಾಯದಿಂದ ಯಾವ ರೀತಿ ಪರಿಹರಿಸಬಹುದು ಅಂತೇಳಿ ಹೇಳ್ತಾ ಹೋಗ್ತೇನೆ ನೋಡಿ. ಈ ಮೂರು ಸಂಖ್ಯೆಗಳು 1, 2, 3 ಈ ರೀತಿ ಅನುಪಾತದಲ್ಲಿದೆ. ಹಾಗಾಗಿ ಈ ಅನುಪಾತವನ್ನು ನಾವು 1, 2 3. ಸೊ ಇದನ್ನು ನಾವು x 2x 3x ಅಂತೇಳಿ ಕೊಡೋಣ. ಸೊ ಇಲ್ಲಿ ಈ ಅನುಪಾತದಲ್ಲಿರುವಂತಹ ಮೂರು ಸಂಖ್ಯೆಗಳ ವರ್ಗಗಳ ಮೊತ್ತವು, ಈ ಮೂರು ಸಂಖ್ಯೆಗಳ ವರ್ಗಗಳ ಮೊತ್ತವು 896ಕ್ಕೆ ಸಮ. ಈ ಮೂರು ಸಂಖ್ಯೆಗಳ ವರ್ಗಗಳನ್ನು ನೋಡಬೇಕು. ಅಂದ್ರೆ x² ಪ್ಲಸ್ 2x ಹೋಲ್ ಸ್ಕ್ವೇರ್ ಪ್ಲಸ್ 3x ಹೋಲ್ ಸ್ಕ್ವೇರ್ ಇದು 896ಕ್ಕೆ ಸಮ ಅಂತ, 896ಕ್ಕೆ ಸಮ. ಸೊ ಎಲ್ಲವನ್ನು ಕೂಡ ಕೂಡಿಸಿ ಹೋಗಿ. x² ಪ್ಲಸ್ 2x ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 4x² ಪ್ಲಸ್ 3x ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 3 9 9x² ಈಸ್ ಈಕ್ವಲ್ ಟು 896 ಅಂತ ಹೇಳಿದ್ದಾರೆ. ಸೊ ಎಲ್ಲವನ್ನು ಕೂಡ ಆಡ್ ಮಾಡಿ x² ಪ್ಲಸ್ 4x² 5x² 5x² ಪ್ಲಸ್ 9x² ಅಂತ ಹೇಳಿದ್ರೆ ಎಷ್ಟು, 14x² ಈಸ್ ಈಕ್ವಲ್ ಟು 896. x² ಈಕ್ವಲ್ ಟು 896 ಭಾಗಿಸು 14 ಮಾಡಿದ್ರೆ ನಮಗೆ 64 ಬರ್ತದೆ. x ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 ಅಂದ್ರೆ 8, ಆ ಸಂಖ್ಯೆ 8. ಹಾಗಾಗಿ x ಅನ್ನುವಂತ ಸಂಖ್ಯೆ 8. ಇನ್ನೊಂದು ಸಂಖ್ಯೆ 2x ಅಂದ್ರೆ 2 ಇಂಟು 8 ಅಂದ್ರೆ 16. ಇನ್ನೊಂದು ಸಂಖ್ಯೆ 3x ಅಂದ್ರೆ 3 ಗುಣಿಸು 8 ಅಂದ್ರೆ 24. ಹಾಗಾಗಿ ಆ ಸಂಖ್ಯೆಗಳು 8, 16 ಮತ್ತು 24. ಆಪ್ಷನ್ 1 ನಲ್ಲಿ ಆನ್ಸರ್ ಇದೆ. ಸೊ ಈ ಮೂರು ಸಂಖ್ಯೆಗಳ ಮೊತ್ತ, ವರ್ಗಗಳ ಮೊತ್ತ 896 ಆಗಿರ್ತದೆ. ಮುಂದಿನ ಪ್ರಶ್ನೆಯನ್ನ ನೋಡಿ. ಇಲ್ಲಿ ಬಿಂದು -a, ಮತ್ತು ಮೂಲ ಬಿಂದುವಿನ ನಡುವಿನ ದೂರ ಎಷ್ಟು ಅಂತೇಳಿ ಕೇಳಿದರೆ, ಒಂದು ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ P -a, ಮತ್ತು ಮೂಲ ಬಿಂದು ಅಂದ್ರೆ ಒರಿಜಿನ್, ಇದರ ನಿರ್ದೇಶಾಂಕ ಏನಂತ ಹೇಳಿದ್ರೆ 0,0, ಯಾವಾಗಲೂ 0,0 ಆಗಿರ್ತದೆ. ಸೊ ಇದರ ಬಿಂದುವಿನ ನಡುವಿನ ದೂರ ಎಷ್ಟು ಅಂದ್ರೆ ಈ PO ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಡಿಸ್ಟೆನ್ಸ್ ಫಾರ್ಮುಲಾವನ್ನ ಕೋಆರ್ಡಿನೇಟ್ ಜೊಮೆಟ್ರಿಯಲ್ಲಿ ಕಲ್ತಿದ್ದೇವೆ. D ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತೇಳಿ. ಸೊ ಇಲ್ಲಿ ಈ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಆಗ ಏನು ಬರ್ತದೆ ಅಂತ ಹೇಳಿದ್ರೆ ಇದರ ವ್ಯಾಲ್ಯೂ ಬರ್ತದೆ 0 ಪ್ಲಸ್ a ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ a ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್. ಇದು ಇನ್ನು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದಾಗ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2a ಸ್ಕ್ವೇರ್. ಸೊ ಇದನ್ನ a ಸ್ಕ್ವೇರ್ ಇಂದ ಸ್ಕ್ವೇರ್ ರೂಟ್ ಇಂದ ಔಟ್ಸೈಡ್ ತೆಗೆದಾಗ ಸ್ಕ್ವೇರ್ ರೂಟ್ ಆಫ್ 2 ಇಂಟು a ಆಗ, ಅಥವಾ a ರೂಟ್ 2 ಆಪ್ಷನ್ 4 ಅಲ್ಲಿದೆ a ರೂಟ್ 2 ಮಾನಗಳು. ಮುಂದಿನ ಪ್ರಶ್ನೆಯನ್ನು ನೋಡಿ. 7ರ 2 ಕ್ರಮಾನುಗತ ಗುಣಕಗಳ ವರ್ಗಗಳ ಮೊತ್ತವು 637 ಆದರೆ ಆ ಸಂಖ್ಯೆಗಳು ಯಾವುವು ಅಂತೇಳಿ. 7ರ ಫ್ಯಾಕ್ಟರ್ಸ್, 7ರ 2 ಸೀಕ್ವೆನ್ಸ್ ಅಲ್ಲಿ ಬರುವಂತ ಫ್ಯಾಕ್ಟರ್ಸ್ಗಳು. ಸೊ 7 14, 21, 28 ಈ ರೀತಿ ಬರುವಂತ ಫ್ಯಾಕ್ಟರ್ಸ್ಗಳು. ಸೊ ಅದು ಕ್ರಮಾನುಗತ ಆಗಿರ್ಬೇಕು. 7 14 ಬರ್ತದೆ, 14 21 ಬರ್ತದೆ. ಇಂತಹ ಫ್ಯಾಕ್ಟರ್ಸ್ಗಳ ಈ ಫ್ಯಾಕ್ಟರ್ಸ್ಗಳ ವರ್ಗಗಳ ಮೊತ್ತವು 637 ಆಗ್ತದಂತೆ. ಸೊ ಈ ಪ್ರಶ್ನೆಯನ್ನ ನಾವು ಎರಡು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಒಂದು ಆಪ್ಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಸಾಲ್ವ್ ಮಾಡಬಹುದು, ಅಥವಾ ಈ ಕೊಟ್ಟಂತಹ ಏನು ವಿಷಯ ಏನಿದೆ, ದತ್ತಾಂಶ ಏನಿದೆ, ಅದನ್ನ ನಾವು ಸಮೀಕರಣ ರೂಪದಲ್ಲಿ ಬರೆದು ಆ ಸಮೀಕರಣವನ್ನ ಸಾಲ್ವ್ ಮಾಡಿ ಅದನ್ನ ಈ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ನೋಡಿ, ಇಲ್ಲಿ ನಾನು ಆಪ್ಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಸಾಲ್ವ್ ಮಾಡ್ತೇನೆ, ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ಫಸ್ಟ್ ಆಪ್ಷನ್ 7 ಮತ್ತು 14 ಅಂತ ಕೊಟ್ಟಿದ್ದಾರೆ. 7ರ 2 ಕ್ರಮಾನುಗತ ಗುಣಕಗಳು, 7 ಆದ ನಂತರ 14 ಬರುವಂತದ್ದು. ಸೊ ಈಗ 7 ಇದರ ವರ್ಗ ಅಂದ್ರೆ 49, 7 ಸ್ಕ್ವೇರ್ ಅಂತ ಹೇಳಿದ್ರೆ 49. ಹಾಗೇನೆ 14 ಸ್ಕ್ವೇರ್ ಅಂತ ಹೇಳಿದ್ರೆ ಅದು 196. ಸೊ ಇದನ್ನ ಎರಡನ್ನ ಕೂಡ ಕೂಡಿಸಿ 637 ಬರ್ತದ ನೋಡ್ಬೇಕು. ಅಷ್ಟು ಬಂದ್ರೆ ಮಾತ್ರ ಆ ಆಪ್ಷನ್ ಸ್ಯಾಟಿಸ್ಫೈ ಆಗ್ತದೆ. ಸೊ 9 6 15, 9 4 13, ಇಲ್ಲಿ 2. ಸೊ ಹಾಗಾಗಿ ಈ ಆಪ್ಷನ್ ಆಗುದಿಲ್ಲ, ಆಪ್ಷನ್ 1 ಆಗುದಿಲ್ಲ. ಸೊ ಆಪ್ಷನ್ 2 ನೋಡಿ. 14 ಮತ್ತು 21, 14ರ ವರ್ಗ
196. ಹಾಗೆ 21ರ ವರ್ಗ 441. ಎರಡನ್ನ ಕೂಡಿ 6 1 7 9 4 13 5 ಪ್ಲಸ್ 1 6 637. ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ. ಆಪ್ಷನ್ 2 14 ಮತ್ತು 21. ಮುಂದಿನ ಪ್ರಶ್ನೆ ನೋಡಿ, 40 ವಿದ್ಯುತ್ ಬಲ್ಬ್ಗಳಿರುವಂತಹ ಬಾಕ್ಸ್ ನಲ್ಲಿ 20% ಬಲ್ಬ್ಗಳು ದೋಷಪೂರಿತವಾಗಿವೆ. ಅದರಿಂದ ಉತ್ತಮವಾಗಿರುವಂತಹ ಒಂದು ಬಲ್ಬ್ ಅನ್ನ ಪಡೆಯುವಂತಹ ಸಂಭವನೀಯತೆ ಎಷ್ಟು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂತ ಆಯ್ಕೆಗಳನ್ನ ಗಮನಿಸಬೇಕು ನೀವು. ಇದು ಸಂಭವನೀಯತೆಗೆ ಸಂಬಂಧಪಟ್ಟಾಗೆ ಈ ಪ್ರಶ್ನೆಯನ್ನು ಕೂಡ ಎರಡು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಇಲ್ಲಿ ಕೊಟ್ಟಂತಹ ಡೇಟಾವನ್ನ ಬಳಸಿ ಸಿಂಪಲ್ ಆಗಿ ಎಷ್ಟು ಬಲ್ಬ್ಗಳು ಒಳ್ಳೆಯದಾದಂತಹ ಬಲ್ಬ್ಗಳು ಇದಾವೆ ಅಂತೇಳಿ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ದೋಷಪೂರಿತವಾಗಿರುವಂತಹ ಬಲ್ಬ್ಗಳ ಸಂಖ್ಯೆಯನ್ನ ಕಳೆದು ನಾವು ಎಷ್ಟು ಒಳ್ಳೆಯ ಬಲ್ಬ್ಗಳು ಇದಾವೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬಹುದು. ಇನ್ನೊಂದು ಸಂಭವನೀಯತೆಯ ಆಧಾರದಲ್ಲಿ ಕೂಡ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ಅವರು ಕೊಟ್ಟಿರುವಂತದ್ದು 20% ಬಲ್ಬ್ಗಳು ದೋಷಪೂರಿತವಾಗಿರುವಂತೆ ಇದೆ. ಅಂದ್ರೆ 100ರಲ್ಲಿ 20% ಅಂದ್ರೆ 100ರಲ್ಲಿ 20. ಸೊ ಹಾಗಿದ್ರೆ 40ರಲ್ಲಿ ಎಷ್ಟು ಬಲ್ಬ್ಗಳು ದೋಷಪೂರಿತವಾಗಿರುವೆ ಅಂತೇಳಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ ಆಗ 40 ಗುಣಿಸು 20 ಡಿವೈಡ್ ಬೈ 100 ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ನಮಗೆ 8 ಬಲ್ಬ್ಗಳು ದೋಷಪೂರಿತವಾಗಿವೆ ಅಂತೇಳಿ ಸಿಗ್ತದೆ. ಸೊ ಈಗ 40ರಲ್ಲಿ 8 ಬಲ್ಬ್ಗಳು ದೋಷಪೂರಿತವಾಗ್ತವೆ. ಹಾಗಿದ್ರೆ ಇಲ್ಲಿ ಸರಿಯಾಗಿರುವಂತಹ ಉತ್ತಮವಾಗಿರುವಂತಹ ಬಲ್ಬ್ಗಳು ಎಷ್ಟು ಅಂತ ಹೇಳಿದ್ರೆ 40ರಿಂದ 8 ಕಳಿಬೇಕು. 32 ಬಲ್ಬ್ಗಳು ಉತ್ತಮವಾಗಿರುವಂತಹ ಬಲ್ಬ್ಗಳು. ಸೊ ಆಗ ಈಗ 32 ಬಲ್ಬ್ಗಳು 40ರಲ್ಲಿ 32 ಬಲ್ಬ್ಗಳು ಉತ್ತಮವಾಗಿರುವಂತಹ ಬಲ್ಬ್ಗಳು. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 32 ಭಾಗಿಸು 40 ಅಂದ್ರೆ 5ರ ಮಗಿಂದ ಹೋಗ್ತದೆ, ಸಾರಿ 8ರ ಮಗಿಂದ ಹೋಗ್ತದೆ. 8 5 40, 8 4 32, ಉಳಿದಂತದ್ದು 4/5. ಸೊ ಹಾಗಾಗಿ ಉತ್ತಮ ಬಲ್ಬ್ಗಳನ್ನ ಪಡೆಯುವಂತಹ ಸಂಭವನೀಯತೆ 4/5 ಆಗಿರ್ತದೆ. ಸೊ ಈ ರೀತಿ ಒಂದು ವಿಧಾನದಲ್ಲಿ ಸಾಲ್ವ್ ಮಾಡಬಹುದು. ಹಾಗೇನೆ ಇಲ್ಲಿ 40 ಬಲ್ಬ್ಗಳಲ್ಲಿ 20% ಬಲ್ಬ್ಗಳು ಫಾಲ್ಟ್ ಇರುವಂತಹ ಬಲ್ಬ್ಗಳು ಆಗಿರ್ತವೆ ಅಂತ ಕೊಟ್ಟಿದ್ರೆ, ಹಾಗಾಗಿ ಇಲ್ಲಿ ಫಾಲ್ಟ್ ಇರುವಂತಹ ಸಂಭವನೀಯತೆ 100ರಲ್ಲಿ 20% ಅಂತ ಹೇಳಿದ್ರೆ ಅದು 1/5%, 1/5 ಅಂತ ಆಗ್ತದೆ. 1ರಲ್ಲಿ 5ರಲ್ಲಿ 1ನೇ ಭಾಗದಷ್ಟು ಬಲ್ಬ್ಗಳು ದೋಷಪೂರಿತವಾಗಿರ್ತವೆ ಅಂತೇಳಿ. ಸೊ ಹಾಗಾಗಿ ಸಂಭವನೀಯತೆ ಯಾವಾಗ್ಲೂ ಇರುವಂತದ್ದು 1. ಸೊ 1 ಮೈನಸ್ 1/5 ಅಂತಂದ್ರೆ, ಸೊ ಇದನ್ನ LCM 5 ನೋಡಿ, 5 ಮೈನಸ್ 1 ಅಂತ ಹೇಳಿದ್ರೆ 4/5. ಇದು ಕೂಡ 4/5 ಬರ್ತದೆ. ಸಂಭವನೀಯತೆ ಆಧಾರದಲ್ಲಿ ಈ ರೀತಿ ಮಾಡಬಹುದು, ಅಥವಾ ಸಿಂಪಲ್ ಕ್ಯಾಲ್ಕುಲೇಷನ್ ಯೂಸ್ ಮಾಡಿ ಈ ರೀತಿ ಮಾಡಬಹುದು. ಆನ್ಸರ್ ಒಂದೇ, 4/5. ಮುಂದಿನ ಪ್ರಶ್ನೆಯನ್ನು ನೋಡಿ, 104ನೇ ಪ್ರಶ್ನೆ. 8:X ಸಮ 17.6:72.6ರಲ್ಲಿ X ನ ಬೆಲೆ ಎಷ್ಟು ಅಂತೇಳಿ ಕೇಳಿದರೆ, ಇದು ಕೂಡ ತುಂಬಾ ಸಿಂಪಲ್ ಆಗಿರುವಂತಹ ಪ್ರಶ್ನೆ. ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಅನುಪಾತದಲ್ಲಿರುವಂತಹ 8ಗೆ ಈ ಫಸ್ಟ್ ಟರ್ಮ್ ಏನಿದೆ, ಸೊ ಈ ಪದದಲ್ಲಿರುವಂತಹ ಲಾಸ್ಟ್ ಟರ್ಮಿಗೆ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಬೇಕು. ಹಾಗೇನೆ ಇಲ್ಲಿ ಸೆಕೆಂಡ್ ಟರ್ಮ್ ಮತ್ತೆ ಈ ಇದರ RHS ನ ಫಸ್ಟ್ ಟರ್ಮಿಗೆ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಬೇಕು ಅಂಡ್ ನೆಕ್ಸ್ಟ್ ಈಕ್ವೇಟ್ ಮಾಡಬೇಕು. 8 ಗುಣಿಸು 72.6 ಸಮ X ಇಂಟು 17.6 ಮಾಡಬೇಕು. ಸೊ ನಮಗೆ X ಬೇಕಿದ್ರೆ 8 ಇಂಟು 72.6 ಡಿವೈಡೆಡ್ ಬೈ 17.6 ಮಾಡಿದ್ರೆ X ನ ಬೆಲೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, X ನ ಬೆಲೆ 33 ಅಂತ ಹೇಳಿ ಬರ್ತದೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 3 33 ಸರಿಯಾದಂತ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ, ತ್ರಿಭುಜ ABC ಯಲ್ಲಿ AB ಸಮ 3 ಸೆಂಟಿಮೀಟರ್, BC ಸಮ 2 ಸೆಂಟಿಮೀಟರ್ ಮತ್ತು CA ಸಮ 2.5 ಸೆಂಟಿಮೀಟರ್ ಆದ್ರೆ, ಸೊ ಇಲ್ಲಿ ತ್ರಿಭುಜ DEF ಅನುರೂಪ ತ್ರಿಭುಜ ABC ಮತ್ತು EF ಬಾಹುವಿನ ಅಳತೆ 4 ಸೆಂಟಿಮೀಟರ್ ಆದರೆ ತ್ರಿಭುಜ DEF ನ ಸುತ್ತಳತೆ ಎಷ್ಟು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಗೆ ತ್ರಿಭುಜ ABC ಯ ಸುತ್ತಳತೆಯನ್ನ ಕಂಡುಹಿಡಬೇಕು. ABC ಯ ಸುತ್ತಳತೆಯನ್ನ ಕಂಡುಹಿಡಬೇಕಿದ್ರೆ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಪೆರಿಮೀಟರ್ ಆಫ್ ABC ನಾವು ಕಂಡುಹಿಡಬೇಕಿದ್ರೆ ನಾವೇನ್ ಮಾಡಬೇಕು, ಎಲ್ಲಾ ಬಾಹುಗಳ ಅಳತೆಯನ್ನ ಕೂಡಬೇಕು. 3 + 2 + 2.5 ಎಲ್ಲವನ್ನ ಕೂಡಿದಾಗ ಎಷ್ಟು ಬಂತು ಅಂತ ಹೇಳಿದ್ರೆ 7.5 ಸೆಂಟಿಮೀಟರ್ ಬಂತು. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ನಾವು ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿದರೆ ತ್ರಿಭುಜ DF ಅನುರೂಪ ತ್ರಿಭುಜ ABC, ಇವು ಅನುರೂಪ ತ್ರಿಭುಜಗಳು. ಹಾಗಾಗಿ ನಾವು ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ತ್ರಿಭುಜ DEF ನ ಸುತ್ತಳತೆ ಭಾಗಿಸು ತ್ರಿಭುಜ ABC ಯ ಸುತ್ತಳತೆ ಸಮ ಬಾಹು ಯಾವುದು, ಅನುರೂಪ ಬಾಹುಗಳು EF ಭಾಗಿಸು BC ಬಾಹು. ಸೊ ಇಲ್ಲಿ
ತ್ರಿಭುಜ ಡಿ ಎಫ್ ನ ಸುತ್ತಳತೆ ನಾವು ಕಂಡುಹಿಡಬೇಕಾಗಿರುವಂತದ್ದು. ಸೊ ಪೆರಿಮೀಟರ್ ಆಫ್ ತ್ರಿಭುಜ ಡಿಇಎಫ್ ಡಿವೈಡೆಡ್ ಬೈ ಎಬಿಸಿ ಸುತ್ತಳತೆ ನಮಗೆ ಸಿಕ್ಕಿದೆ. ಎಷ್ಟು ಅಂತ ಹೇಳಿದ್ರೆ 7.5. ಇಎಫ್ ಬಾಹುವಿನ ಅಳತೆ 4 ಸೆಂಟಿಮೀಟರ್. ಬಿಸಿ ಬಾಹುವಿನ ಅಳತೆ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ 2 ಸೆಂಟಿಮೀಟರ್. ಸೊ ಇಲ್ಲಿ 1 2. ಸೊ ಹಾಗಾಗಿ ಇಲ್ಲಿ ಮಾಡ್ತೇನೆ ನೋಡಿ, ಪೆರಿಮೀಟರ್ ಆಫ್ ಟ್ರಯಾಂಗಲ್ ಡಿಇಎಫ್ ಏನ್ ಮಾಡಬೇಕು, 7.5 ಗುಣಿಸು 2 ಮಾಡಬೇಕು. ಇಲ್ಲಿ ಉಳಿದಂತ 2 ಮಾತ್ರ. 7.5 ಗುಣಿಸು 2 ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 15 ಸೆಂಟಿಮೀಟರ್. ವೆರಿ ಸಿಂಪಲ್. ಆಪ್ಷನ್ 2 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ, ಒಂದು ಘನ ಸಂಖ್ಯೆಯ ಘನ ಮತ್ತು ಅದೇ ಸಂಖ್ಯೆಯ ವರ್ಗಗಳ ನಡುವಿನ ವ್ಯತ್ಯಾಸವು 100 ಆದರೆ ಆ ಸಂಖ್ಯೆ ಯಾವುದು ಅಂತೇಳಿ ಕೇಳಿದರೆ. ಸೊ ಒಂದು ಸಂಖ್ಯೆ ಎಕ್ಸ್ ಆಗಿರ್ಲಿ, ಸೊ ಅದರ ಘನ ಎಷ್ಟಾಗ್ತದೆ, ಎಕ್ಸ್ ಕ್ಯೂಬ್ ಆಗ್ತದೆ. ಅದರ ವರ್ಗ ಎಕ್ಸ್ ಸ್ಕ್ವೇರ್ ಆಗ್ತದೆ. ಸೊ ಘನ ಮತ್ತು ಅದೇ ಸಂಖ್ಯೆಯ ವರ್ಗಗಳ ನಡುವಿನ ವ್ಯತ್ಯಾಸವು 100 ಅಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಈ ರೀತಿ ಬರ್ಬೇಕಂತೆ. ಸೊ ಇಲ್ಲಿ ಒಂದೊಂದೇ ಆಪ್ಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಎಲ್ಲಿ ಕರೆಕ್ಟ್ ಬರುತ್ತೆ ಇಲ್ಲಿ ನಮಗೆ ವ್ಯತ್ಯಾಸ 100 ಬರಬೇಕು, ಅದೇ ಆನ್ಸರ್ ಆಗುವಂತದ್ದು. ಸೊ ಈಗ ಆಪ್ಷನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಆಪ್ಷನ್ 5 ಅಂತಿದೆ, ಎಕ್ಸ್ ನ ಬೆಲೆ 5 ಅಂತಿದೆ. 5 ಕ್ಯೂಬ್ ಅಂದ್ರೆ 125. ಹಾಗೇನೆ 5 ಸ್ಕ್ವೇರ್ ಅಂದ್ರೆ 25. ಇದನ್ನ ಮೈನಸ್ ಮಾಡಿ 125 ಮೈನಸ್ 25 ಮಾಡಿದ್ರೆ ವ್ಯತ್ಯಾಸ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 100 ಬರ್ತದೆ. ಹಾಗಾಗಿ ಇದೇ ಆನ್ಸರ್. ಆಪ್ಷನ್ 1 5 ಸರಿಯಾದಂತ ಉತ್ತರ. ಎಕ್ಸ್ ನ ಬೆಲೆ 5. ಮುಂದಿನ ಪ್ರಶ್ನೆಯನ್ನ ನೋಡಿ, 107ನೇ ಪ್ರಶ್ನೆ. ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ 4/1 ಇದ್ದರೆ ಅವುಗಳ ಘನಫಲಗಳ ಅನುಪಾತ ಎಷ್ಟು ಅಂತೇಳಿ ಕೇಳಿದರೆ. ಸೊ ಇಲ್ಲಿ ಭೂಮಿ ಮತ್ತು ಚಂದ್ರ ಗೋಳಾಕಾರದಲ್ಲಿದ್ದಾನೆ. ಹಾಗಾಗಿ ನಾವು ಇಲ್ಲಿ ಗೋಳದ ಘನಫಲವನ್ನ ಸೂತ್ರ ನಾವು ಫೈಂಡ್ ಔಟ್ ಸೊ ಹಾಗಾಗಿ ನಾವಿಲ್ಲಿ ಗೋಳದ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರವನ್ನ ಇಲ್ಲಿ ಅಪ್ಲೈ ಮಾಡಬೇಕು. ವಾಲ್ಯೂಮ್ ಆಫ್ ಅ ಸ್ಪಿಯರ್ ಇಸ್ ಈಕ್ವಲ್ ಟು 4πr ಕ್ಯೂಬ್. ಇಲ್ಲಿ ವ್ಯಾಸವನ್ನ ಕೊಟ್ಟಿದ್ದಾರೆ. ಭೂಮಿಯ ವ್ಯಾಸದ 4/1 ಇದೆ ಅಂತೆ. ಚಂದ್ರನ ವ್ಯಾಸ ಕಾಲು ಭಾಗ ಇದೆ, ಭೂಮಿಗಿಂತ ಕಾಲು ಭಾಗ ಇದೆ. ಕಾಲು ಭಾಗ ಅಷ್ಟೇ ಇರುವಂತದ್ದು, ಭೂಮಿಯ ಕಾಲು ಭಾಗದಷ್ಟು. ಸೊ ಹಾಗಾಗಿ ಇಲ್ಲಿ ವಾಲ್ಯೂಮ್ ಆಫ್ ಮೂನ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಅರ್ತ್ ಈಕ್ವಲ್ ಟು ಇದರ ವ್ಯಾಸವನ್ನ ಕೊಟ್ಟಿದ್ದಾರೆ 1/4 ಅಂತೇಳಿ. ಸೊ ಈಗ ನಾವೇನ್ ಮಾಡಬೇಕು, ಇದರ ಕ್ಯೂಬ್ ತಗೊಳ್ಬೇಕು, ಘನಫಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನಾಯ್ತು, 1 ಕ್ಯೂಬ್ ಅಂತ ಹೇಳಿದ್ರೆ 1, 4 ಕ್ಯೂಬ್ ಅಂತ ಹೇಳಿದ್ರೆ 64. ಹಾಗಾಗಿ ಚಂದ್ರ ಮತ್ತು ಭೂಮಿಯ ಗಾತ್ರ 4/1 ಇದ್ರೆ ಅವುಗಳ ಘನಫಲಗಳ ಅನುಪಾತ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 1:64. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ, 1:64. ಮುಂದಿನ ಪ್ರಶ್ನೆಯನ್ನು ನೋಡಿ, x ಸಮ 3 + 2 ವರ್ಗಮೂಲ 2 ಆದಾಗ x² + 1/x² ನ ಬೆಲೆ ಎಷ್ಟಾಗ್ತದೆ ಅಂತ ಹೇಳಿ ಕೇಳಿದರೆ. ಇದೇ ಪ್ರಶ್ನೆಯನ್ನ ಕಳೆದ ವರ್ಷ ನಡೆದಂತಹ ಟಿಇಟಿ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ರು, ಆಸ್ ಇಟ್ ಈಸ್ ಕೇಳಿದ್ರು, ಸೇಮ್ ನಂಬರ್ ಅನ್ನು ಕೇಳಿದ್ರು. ಸೊ ಇದನ್ನ ಕೂಡ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಸೊ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಸಾಲ್ವ್ ಮಾಡ್ತೇನೆ, ಇಲ್ಲಿ ಕೊನೆಯ ಭಾಗದಲ್ಲಿ ಸಾಲ್ವ್ ಮಾಡ್ತೇನೆ. ಅವರು ಕೊಟ್ಟಿರುವಂತದ್ದು ಏನಂತ ಹೇಳಿದ್ರೆ x is equal to 3 + 2√2 ಅಂತೇಳಿ ಕೊಟ್ಟಿದ್ದಾರೆ. x is equal to 3 + 2√2. ಸೊ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರುವಂತದ್ದು x² + 1/x² ನ ಬೆಲೆ ಎಷ್ಟು ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಾವು x² ಅನ್ನ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ನಾವು ಇಲ್ಲಿ 1/x ಅನ್ನ ಫೈಂಡ್ ಔಟ್ ಮಾಡಬೇಕು. 1/x, ಸೊ 1/3 + 2 × √2 ಇದರ ರೆಸಿಪ್ರೋಕಲ್. ಸೊ ಇದೀಗ ಕರ್ಣೀಯ ರೂಪದಲ್ಲಿದೆ. ಸೊ ಇದನ್ನು ನಾವು ಅಕರ್ಣೀಕರಣಗೊಳಿಸಬೇಕು, ರ್ಯಾಷನಲೈಸೇಷನ್ ಆಫ್ ಸರ್ಡ್ಸ್ ಈ ರೀತಿ ಮಾಡ್ಕೊಳ್ಬೇಕು. ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ ಛೇದಗಳ ಅಕರ್ಣೀಕಾರಕದಿಂದ ಗುಣಿಸಬೇಕು. ಇದರ ಛೇದದ ಅಕರ್ಣೀಕಾರಕ 3 - 2 × √. ಜಸ್ಟ್ ನಾವು ಸೈನ್ ಅನ್ನ ಚೇಂಜ್ ಮಾಡೋದು ಅಷ್ಟೇ. ಪ್ಲಸ್ ಇದ್ರೆ ಮೈನಸ್ ಮಾಡೋದು, ಮೈನಸ್ ಇದ್ರೆ ಪ್ಲಸ್ ಮಾಡೋದು ಅಷ್ಟೇ. ಸೊ ಹಾಗಾಗಿ ಇದೇನಾಗ್ತದೆ ಅಂತ ಹೇಳಿದ್ರೆ ಅಂಶ ಮತ್ತು ಛೇದಕ್ಕೆ ಎರಡು ಕೂಡ ಗುಣಿಸಬೇಕು, ಅಕರ್ಣೀಕಾರಕದಿಂದ ಗುಣಿಸಬೇಕು. 3 - 2√2 ಡಿವೈಡೆಡ್ ಬೈ 3 - 2√2 ಇದರಿಂದ ಗುಣಿಸಬೇಕು. ಇಲ್ಲಿ ನೋಡಿ 3 + 2√2 ಇದೆ, ಇಲ್ಲಿ 3 - 2√2 ಇದೆ. ಸೊ ಹಾಗಾಗಿ ಇದು a + b ಫಾರ್ಮ್ ಅಲ್ಲಿ ಇದೆ, ಇದು a - b ಫಾರ್ಮ್ ಅಲ್ಲಿ ಇದೆ. a + b × a - b ರೂಪದಲ್ಲಿದೆ. a + b × a - b ಅಂತ ಹೇಳಿದ್ರೆ a² - b² ನಿತ್ಯ ಸಮೀಕರಣ ಈ ರೂಪದಲ್ಲಿ ಬರೀಬಹುದು. ಸೊ ಅದೇ ರೀತಿಯಲ್ಲಿ ನಾವು ಇದನ್ನ ಯಾವ ರೀತಿಯಲ್ಲಿ ಬರೀಬಹುದು ಅಂತ ಹೇಳಿದ್ರೆ, ಸೊ ಇಲ್ಲಿ ಇದ್ದದನ್ನ ಬರ್ಕೊಳ್ಳಿ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ 1 × 3 - 2√2 ಡಿವೈಡೆಡ್ ಬೈ 3²
ಮೈನಸ್ 2√2 ಹೋಲ್ ಸ್ಕ್ವೇರ್ ಈ ರೀತಿ ಮಾಡ್ಕೊಳ್ಳಿ. ಸೊ ಈಗ 3 ಮೈನಸ್ 2√2 ಡಿವೈಡೆಡ್ ಬೈ 9 ಮೈನಸ್ 2 ಸ್ಕ್ವೇರ್ ಅಂತ ಹೇಳಿದ್ರೆ 4, 4 ಇಂಟು 2 ಅಂತ ಹೇಳಿದ್ರೆ 8. ಸೊ ಹಾಗಾಗಿ ಇಲ್ಲಿ ಉಳಿದಂತದ್ದು 1, ಇದು 1. ಹಾಗಾಗಿ ಇಲ್ಲಿ ಎಕ್ಸ್ ನ ಬೆಲೆ ಸಾರಿ 1/x ನ ಬೆಲೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 1/x ನ ಬೆಲೆ 3 ಮೈನಸ್ 2√2 ಈ ರೀತಿ ಬರ್ತದೆ. ಎಕ್ಸ್ ನ ಬೆಲೆ ಬಂತು, 1/x ನ ಬೆಲೆ ಬಂತು. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಎಕ್ಸ್ ಪ್ಲಸ್ 1/x ಮಾಡಿ, ಎಕ್ಸ್ ಪ್ಲಸ್ 1/x ಮಾಡಿ, ಅಂದ್ರೆ 3 ಪ್ಲಸ್ 2√2 ಪ್ಲಸ್ 3 ಮೈನಸ್ 2√2. ಇಲ್ಲಿ 2√2 ಕ್ಯಾನ್ಸಲ್ ಆಯ್ತು. ಹಾಗಾಗಿ ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು 3 ಪ್ಲಸ್ 3 ಅಂದ್ರೆ 6 ಬಂತು. ಸೊ ಹಾಗಾಗಿ ಇಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಬೇಕಾಗಿರುವಂತದ್ದು. ಹಾಗಾಗಿ ಇಲ್ಲಿ ಎಕ್ಸ್ ಪ್ಲಸ್ 1/x ಹೋಲ್ ಸ್ಕ್ವೇರ್ ಅನ್ನ ಮಾಡಿ, ಎರಡು ಕಡೆ ಸ್ಕ್ವೇರ್ ಮಾಡಿ. ಸೊ ಇದು 36 ಆಯ್ತು. 6 ಸ್ಕ್ವೇರ್ ಅಂತ ಹೇಳಿದ್ರೆ 36 ಆಯ್ತು. ಸೊ ಆಗ ಏನಾಯ್ತು ಅಂತ ಹೇಳಿದ್ರೆ, ಈಗ ಎಕ್ಸ್ ಪ್ಲಸ್ 1/x ಹೋಲ್ ಸ್ಕ್ವೇರ್ ಅನ್ನ ವಿಸ್ತರಿಸಿ ಬರೆಯಿರಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಇದನ್ನು ವಿಸ್ತರಿಸಿ ಬರೆದಂತ ಸಂದರ್ಭದಲ್ಲಿ ಈ ಫಾರ್ಮುಲಾ ಆಧಾರದಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಂಟು 1/x ಪ್ಲಸ್ 1/x² ಅಂತ ಆಯ್ತು ಇಸ್ ಈಕ್ವಲ್ ಟು 36 ಅಂತ ಆಯ್ತು. ಸೊ ಫರ್ದರ್ ಆನ್ ಸಿಂಪ್ಲಿಫಿಕೇಶನ್, ಸೊ ಈಗ ಎಕ್ಸ್ ಈ ಎಕ್ಸ್ ಗೆ ಕ್ಯಾನ್ಸಲ್ ಆಯ್ತು. ಉಳಿದಂತದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಪ್ಲಸ್ 1/x² ಇಸ್ ಈಕ್ವಲ್ ಟು 36. ಸೊ ನಮಗೆ ಬೇಕಾಗಿರುವಂತದ್ದೇನು, ಎಕ್ಸ್ ಸ್ಕ್ವೇರ್ ಪ್ಲಸ್ 1/x², ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಇಸ್ ಈಕ್ವಲ್ ಟು 36 ಮೈನಸ್ 2. 36 ಮೈನಸ್ 2 ಅಂತ ಹೇಳಿದ್ರೆ 34. ಸೊ ನಮಗೆ ಬೇಕಾಗಿರುವಂತದ್ದೇನು, ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ನ ಬೆಲೆ ಎಷ್ಟು ಬಂತೆ ಅಂತ ಹೇಳಿದ್ರೆ, ಇಲ್ಲಿ ಆನ್ಸರ್ ಎಷ್ಟಿದೆ ಅಂತ ಹೇಳಿದ್ರೆ 34. ಆಪ್ಷನ್ 4ರಲ್ಲಿ ಆನ್ಸರ್ ಇದೆ, ಆಪ್ಷನ್ 4 34. ಮುಂದಿನ ಪ್ರಶ್ನೆ ನೋಡಿ, 8, 12, 16, 24 ಮತ್ತು 36 ಸಂಖ್ಯೆಗಳಿಂದ ಭಾಗಿಸಿದಾಗ ಶೇಷ 3 ಉಳಿಯುವಂತ ಕನಿಷ್ಠ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ ಯಾವುದು ಅಂತೇಳಿ. ಇದನ್ನು ಕೂಡ ತುಂಬಾ ಸರಳ ವಿಧಾನದ ಮುಖಾಂತರ ಸಾಲ್ವ್ ಮಾಡಬಹುದು. ಇಲ್ಲಿ ಕೇಳಿರುವಂತದ್ದೇನು, ಕನಿಷ್ಠ ಸಂಖ್ಯೆ ಅಂತ ಕೇಳಿರೋದ್ರಿಂದ ನಾವು ಇಲ್ಲಿ ಏನನ್ನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ LCM ಅನ್ನ ಫೈಂಡ್ ಔಟ್ ಮಾಡಬೇಕು, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಇಲ್ಲಿ ನೋಡಿ 8, 12, 16, 24 ಮತ್ತು 36 ಸಂಖ್ಯೆಗಳ ಇಲ್ಲಿ LCM ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು, ಅದರ ಫ್ಯಾಕ್ಟರ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 8ರ ಅಪವರ್ತನಗಳನ್ನ ಬರ್ಕೊಳ್ಳಿ. 8 ಅಂತ ಹೇಳಿದ್ರೆ 2 ಗುಣಿಸು 2 ಗುಣಿಸು 2 ಅಂದ್ರೆ 2 ಕ್ಯೂಬ್ ಅಂತೇಳಿ ಬರೀಬಹುದು. ಹಾಗೇನೆ 12 ಕೂಡ 12ನ್ನ 2 ಗುಣಿಸು 2 4 ಆಯ್ತು, ಗುಣಿಸು 3 4 3 12, ಹಾಗಾಗಿ 2 ಸ್ಕ್ವೇರ್ ಇಂಟು 3. ಸೊ ಹಾಗೇನೆ 16ನ್ನ ನಾವು ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ 2 ಗುಣಿಸು 2 ಗುಣಿಸು 2 ಗುಣಿಸು 2 ಅಂದ್ರೆ 2 ಟು ದ ಪವರ್ 4 ಆಯ್ತು. ಸೊ ಹಾಗೇನೆ ಇಲ್ಲಿ 24ನ್ನ ಯಾವ ರೀತಿ ಬರೀಬಹುದು, 24 ಅಂತ ಹೇಳಿದ್ರೆ 2 ಗುಣಿಸು 2 ಇಂಟು 3 ಗುಣಿಸು 3, 2 4, 4 3 12, 12 2 24, ಸಾರಿ ಇಲ್ಲಿ 2 ಆಗ್ಬೇಕು. ಸೊ ಹಾಗಾಗಿ 24. ಸೊ ಇದನ್ನ 2 ಸ್ಕ್ವೇರ್ ಇಂಟು 3 ಟು ದ ಪವರ್ 1, 2 ಕ್ಯೂಬ್ ಇಂಟು 3 ಟು ದ ಪವರ್ 1 ಅಂತೇಳಿ ಬರಿಬಹುದು. ಸೊ ಹಾಗೇನೆ 36ನ್ನ ನಾವು ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ 2 ಗುಣಿಸು 2 ಗುಣಿಸು 3 ಗುಣಿಸು 3 ಈ ರೀತಿ ಬರಿಬಹುದು. ಸೊ ಆಗ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಆಯ್ತು, 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಆಯ್ತು. ಸೊ ಈ ರೀತಿ ಎಲ್ಲ ಫ್ಯಾಕ್ಟರ್ ಗಳನ್ನು ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಈಗ ನಮಗೆ ಈ 3 ಸಂಖ್ಯೆಗಳ LCM ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗ 8, 12, 16, 24 ಮತ್ತು 36 LCM ಅಂದ್ರೆ ಇಲ್ಲಿ ಹೈಯೆಸ್ಟ್ ಪವರ್ ಅನ್ನು ನೋಡಿ. LCM ತೆಗೆಯುವ ನಾವು ಯಾವಾಗಲೂ ಹೈಯೆಸ್ಟ್ ಪವರ್ ಅನ್ನು ನೋಡ್ತೇವೆ. 2 ಟು ದ ಪವರ್ 4 ಹೈಯೆಸ್ಟ್ ಪವರ್ ಇದೆ, 2 ಟು ದ ಪವರ್ 4 ಇಂಟು ಇನ್ನೊಂದು 3ರ ಹೈಯೆಸ್ಟ್ ಪವರ್ ಇರುವಂತದ್ದು 3 ಟು ದ ಪವರ್ 2. ಹೌದು, 2 ಟು ದ ಪವರ್ 3 ಟು ದ ಪವರ್ 2. ಹಾಗಾಗಿ 2 ಟು ದ ಪವರ್ 4 ಅಂತ ಹೇಳಿದ್ರೆ 16 ಗುಣಿಸು 3 ಟು ದ ಪವರ್ 2 ಅಂತ ಹೇಳಿದ್ರೆ 9, 16 9 144. ಸೊ ಬರೀ ಇಷ್ಟೇನ, 144 ಅಲ್ಲ. ಸೊ ಇಲ್ಲಿ ಈ ಸಂಖ್ಯೆಗಳಿಂದ ಭಾಗಿಸಿದಾಗ ಶೇಷ 3 ಉಳಿತದಂತೆ. ನಮಗೆ ಶೇಷ 3 ಉಳಿಬೇಕು. ಹಾಗಾಗಿ ಇಲ್ಲಿ 144ಕ್ಕೆ ಈ ಶೇಷ 3ಅನ್ನ ಸೇರಿಸಬೇಕು. ಆಗ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 147 ಬರ್ತದೆ. ಹಾಗಾಗಿ ಸೊ 147ಅನ್ನ ಈ ಎಲ್ಲಾ ಸಂಖ್ಯೆಗಳನ್ನ 8, 12, 16, 24 ಮತ್ತು 36ರಿಂದ ಭಾಗಿಸಿದಾಗ ನಮಗೆ ಶೇಷ 3 ಉಳಿತದೆ. ಸೊ ಹಾಗಾಗಿ ಇಂತಹ ಒಂದು ಕನಿಷ್ಠ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 147.
ಆಪ್ಷನ್ 4 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಒಂದು ಆಯತಾಕಾರದ ಉದ್ಯಾನದ ಉದ್ದ ಮತ್ತು ಅಗಲಗಳನ್ನ ರೇಖಾತ್ಮಕ ಬಹುಪದೋಕ್ತಿಗಳಾಗಿ ಒಂದೇ ಚರಾಕ್ಷರದ ಮುಖಾಂತರ ವ್ಯಕ್ತಪಡಿಸಲಾಗಿದೆಂತೆ, ಆದ್ರೆ ಅದರ ವಿಸ್ತೀರ್ಣ ಎಷ್ಟು ಅಂತೇಳಿ ಕೇಳಿದರೆ. ಸೊ ಒಂದು ಆಯತಾಕಾರದ ಉದ್ಯಾನವನ, ಸೊ ಅದರ ಉದ್ದ ಮತ್ತು ಅಗಲವನ್ನ ಚರಾಂಶಗಳಲ್ಲಿ ರೇಖಾತ್ಮಕ ಚರಾಂಶಗಳ ರೂಪದಲ್ಲಿ ವ್ಯಕ್ತಪಡಿಸಲಾಗಿದೆ. ಸೊ ನಿಮಗೆ ಗೊತ್ತಿದೆ, ಆಯತದ ಎರಡು ಬಾಹುಗಳು ಸಮವಾಗಿರ್ತವೆ, ಎರಡು ಬಾಹುಗಳು ಅಭಿಮುಖ ಬಾಹುಗಳು ಸಮವಾಗಿರ್ತವೆ. ಸೊ ಇಲ್ಲಿ ಇದು ಬ್ರೆಡ್ತ್, ಇದು ಲೆಂತ್ ಇಂಟು ಬ್ರೆಡ್ತ್. ಆಯತದ ವಿಸ್ತೀರ್ಣ ಸಮ ಎಲ್ ಇಂಟು ಬಿ, ಲೆಂತ್ ಇಂಟು ಬ್ರೆಡ್ತ್, ಉದ್ದ ಗುಣಿಸು ಅಗಲ. ಸೊ ಈಗ ಲೆಂತ್ ಅನ್ನ ಎಕ್ಸ್ ಪ್ಲಸ್ ಬಿ, ಇದೊಂದು ರೇಖಾತ್ಮಕ ಸಮೀಕರಣ, ಲೀನಿಯರ್ ಇಕ್ವೇಶನ್, ಈ ರೂಪದಲ್ಲಿ ನಾವು ವ್ಯಕ್ತಪಡಿಸ್ತೇವೆ ಅದರ ಉದ್ದವನ್ನ. ಹಾಗೇನೆ ಇದರ ಅಗಲವನ್ನ ಸಿ ಎಕ್ಸ್ ಪ್ಲಸ್ ಡಿ ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡಿದ್ದೇವೆ. ಸೊ ನಮಗೆ ಏರಿಯಾ ಬೇಕಿದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಆಗಿರೋದ್ರಿಂದ ಎ ಎಕ್ಸ್ ಪ್ಲಸ್ ಬಿ ಇಂಟು ಸಿ ಎಕ್ಸ್ ಪ್ಲಸ್ ಡಿ ಅಂತೇಳಿ ಮಾಡ್ತೇವೆ. ಸೊ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಬರೆದಾಗ, ಎಲ್ಲವನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ ಬರೆದಾಗ ನಮ್ಗೆ ಏನು ಸಿಗ್ತದೆ ಅಂತ ಹೇಳಿದ್ರೆ, ಎ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಡಿ ಪ್ಲಸ್ ಬಿ ಸಿ ಇಂಟು ಎಕ್ಸ್ ಪ್ಲಸ್ ಬಿ ಡಿ ಅಂತೇಳಿ ಸಿಗ್ತದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಲಿನೋಮಿಯಲ್ ಬಹುಪದೋಕ್ತಿಯನ್ನು ಗಮನಿಸಿ, ಇದರಲ್ಲಿ ಎ ಸಿ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇದೊಂದು ವರ್ಗ ಸಮೀಕರಣ. ಇಲ್ಲಿ ಡಿಗ್ರಿ 2 ಆಗಿರೋದ್ರಿಂದ, ಈ ಪಾಲಿನೋಮಿಯಲ್ ನ ಬಹುಪದೋಕ್ತಿಯ ಡಿಗ್ರಿ 2 ಆಗಿರೋದ್ರಿಂದ, ಪವರ್ 2 ಆಗಿರೋದ್ರಿಂದ, ಹೈಯೆಸ್ಟ್ ಪವರ್ 2 ಆಗಿರೋದ್ರಿಂದ ಇದು ಒಂದು ವರ್ಗ ಬಹುಪದೋಕ್ತಿಗೆ ಉದಾಹರಣೆ, ವರ್ಗ ಬಹುಪದೋಕ್ತಿ ಆಗಿರ್ತದೆ. ಹಾಗಾಗಿ ಕ್ವಾಡ್ರಾಟಿಕ್ ಇಕ್ವೇಶನ್ ಆರ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ಮುಂದಿನ ಪ್ರಶ್ನೆ ನೋಡಿ, ಒಂದು ಚೌಕದ ಬಾಹುವನ್ನು ಅದರ 10% ಹೆಚ್ಚಿಸಿದಾಗ ಚೌಕದ ವಿಸ್ತೀರ್ಣದಲ್ಲಾದಂತಹ ಶೇಕಡ ಹೆಚ್ಚಳ ಎಷ್ಟು ಅಂತೇಳಿ ಕೇಳಿದರೆ. ಸೊ ಈ ಪ್ರಶ್ನೆಯನ್ನು ಕೂಡ ಒಂದು ಸೂತ್ರದ ಸಹಾಯದಿಂದ ಸಾಲ್ವ್ ಮಾಡಬಹುದು. ಚೌಕದ ಬಾಹುವಿನ ಉದ್ದವನ್ನ ಯಾವುದೇ ಒಂದು ಇಂತಿಷ್ಟು ಶೇಕಡ ಹೆಚ್ಚಿಸಿದಾಗ ಅದರ ವಿಸ್ತೀರ್ಣದಲ್ಲಾಗುವಂತಹ ಶೇಕಡ ಹೆಚ್ಚಳವನ್ನ ಕಂಡುಹಿಡಿಯಲಿರುವಂತಹ ಒಂದು ಸೂತ್ರ ಇದೆ. ಸೊ ಸೂತ್ರ ಏನಂತ ಹೇಳಿದ್ರೆ, ಪರ್ಸೆಂಟೇಜ್ ಇನ್ಕ್ರೀಸ್ ಈಕ್ವಲ್ ಟು 2p ಪ್ಲಸ್ ಪಿ ಸ್ಕ್ವೇರ್ ಡಿವೈಡ್ ಬೈ 100% ಅಂತೇಳಿ. ಇದು ಪರ್ಸೆಂಟೇಜ್ ಇನ್ಕ್ರೀಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುವಂತ ಸೂತ್ರ. ನೋಡಿ, ಪರ್ಸೆಂಟೇಜ್ ಇನ್ಕ್ರೀಸ್ ನಮಗೆ ಬೇಕು, ಅವರು ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಇಲ್ಲಿ ಪಿ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ, ಸೈಡ್ ಅನ್ನು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳಿ, ಇಲ್ಲಿ 10% ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪಿ ಅಂತ ಹೇಳಿದ್ರೆ 10. ಹಾಗಾಗಿ ಈ ಸೂತ್ರದ ಪ್ರಕಾರ 2 ಇಂಟು ಪಿ ಅಂದ್ರೆ 10 ಪ್ಲಸ್ ಇಲ್ಲಿ ಪಿ ಸ್ಕ್ವೇರ್ ಅಂತ ಹೇಳಿದ್ರೆ 10 ಇಂಟು 10 ಅಂದ್ರೆ 100 ಭಾಗಿಸು 100 ಕೆಳಗಡೆ ಇರುವಂತದ್ದು ಎಷ್ಟು ಶೇಕಡ. ಸೊ ಈಗ 2 ಗುಣಿಸು 10 ಅಂತ ಹೇಳಿದ್ರೆ 20, 100 ಭಾಗಿಸು 100 ಅಂತ ಹೇಳಿದ್ರೆ 1. ಹಾಗಾಗಿ 20 ಪ್ಲಸ್ 1 ಅಂತ ಹೇಳಿದ್ರೆ 21%. ಈ ರೀತಿಯಲ್ಲಿ ಮಾಡಬಹುದು. ಆಪ್ಷನ್ 1 ಸರಿಯಾದಂತ ಉತ್ತರ, 21%. ಮುಂದಿನ ಪ್ರಶ್ನೆ ನೋಡಿ, ವರ್ಗಮೂಲ 3ರ ಬೆಲೆ 1.73 ಮತ್ತು ವರ್ಗಮೂಲ 2ರ ಬೆಲೆ 1.41, ಆದರೆ ವರ್ಗಮೂಲ 300 ಪ್ಲಸ್ ವರ್ಗಮೂಲ 200ರ ಬೆಲೆ ಎಷ್ಟು ಅಂತೇಳಿ ಕೇಳಿದರೆ. ಸೊ ಇಲ್ಲಿ ವರ್ಗಮೂಲ 3 ಮತ್ತು ವರ್ಗಮೂಲ 2ರ ಬೆಲೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ಗಮೂಲ 300ರನ್ನ ನಾವು 10 ವರ್ಗಮೂಲ 3 ಅಂತೇಳಿ ಬರಿಬಹುದು. ಹಾಗೆಯೇ ವರ್ಗಮೂಲ 200ರನ್ನ ನಾವು 10 ವರ್ಗಮೂಲ 2 ಅಂತೇಳಿ ಬರೀಬಹುದು. ಇಲ್ಲಿ ವರ್ಗಮೂಲ 3 ಮತ್ತು ವರ್ಗಮೂಲ 2ರ ಬೆಲೆಯನ್ನು ಕೊಟ್ಟಿರೋದ್ರಿಂದ ಇಲ್ಲಿ 10 ವರ್ಗಮೂಲ 3, 10 ಗುಣಿಸು ವರ್ಗಮೂಲ 3 ಅಂದ್ರೆ 1.73. ಹಾಗೇನೆ ಇಲ್ಲಿ 10 ಗುಣಿಸು ವರ್ಗಮೂಲ 2, 10 ಗುಣಿಸು 1.41. ಸೊ ಇಲ್ಲಿ 1.73 ಇಂಟು 10 ಮಾಡಿದ್ರೆ 17.3 ಬಂತು. ಹಾಗೇನೆ ಇದನ್ನ ಮಾಡಿದಾಗ 14.1 ಬಂತು. ಎಲ್ಲವನ್ನು ಎರಡನ್ನು ಕೂಡ ಕೂಡಿಸಿ 31.4 ಬಂತು. ಹಾಗಾಗಿ ಆಪ್ಷನ್ 2ರಲ್ಲಿ ಆನ್ಸರ್ ಇದೆ 31.4 ಸರಿಯಾದಂತ ಉತ್ತರ. ಈ ರೀತಿ ಮಾಡಬಹುದು, ಸುಲಭದಲ್ಲಿ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡಿ, ಒಂದು ತರಗತಿಯಲ್ಲಿನ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಅನುಪಾತವು 7:5 ಆಗಿದೆ. ಗಂಡು ಮಕ್ಕಳ ಸಂಖ್ಯೆಯು ಹೆಣ್ಣು ಮಕ್ಕಳ ಸಂಖ್ಯೆಗಿಂತ 8 ಹೆಚ್ಚಾಗಿದ್ದರೆ ತರಗತಿಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ. ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಹೇಳಿದರೆ ಅಂತ ಹೇಳಿದ್ರೆ, ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯ ಅನುಪಾತ ಬಾಯ್ಸ್ ಇಸ್ ಟು ಗರ್ಲ್ಸ್ ರೇಷಿಯೋ ಎಷ್ಟು ಅಂತ ಹೇಳಿದ್ರೆ 7:5 ಆಗಿದಂತೆ, 7:5 ಆಗಿದಂತೆ. ಗಂಡು ಮಕ್ಕಳ ಸಂಖ್ಯೆಯು ಹೆಣ್ಣು ಮಕ್ಕಳ ಸಂಖ್ಯೆಗಿಂತ 8 ಹೆಚ್ಚಾಗಿದೆ. ಸೊ ಇಲ್ಲಿ ಗಂಡು ಮಕ್ಕಳ ಸಂಖ್ಯೆ ಇಲ್ಲಿ ಬಿ ಆಗಿರ್ಲಿ, ಬಾಯ್ಸ್, ನಂಬರ್ ಆಫ್ ಬಾಯ್ಸ್, ಅಂಡ್ ಹೆಣ್ಣು ಮಕ್ಕಳ ಸಂಖ್ಯೆ ಅದು ಜಿ ಆಗಿರ್ಲಿ, ಬಿ ಅಂಡ್ ಜಿ. ಸೊ ಇದನ್ನ ನಾನು ಇಲ್ಲಿ ಮಾಡ್ತೇನೆ ನೋಡಿ, ಬಿ ಬೈ ಜಿ, ಬಾಯ್ಸ್ ಟು ಗರ್ಲ್ಸ್ ರೇಷಿಯೋ 7:5 ಈ ರೀತಿ ಇದೆ. ಸೊ ಈಗ ಬಾಯ್ಸ್ ಸಂಖ್ಯೆ
ಗರ್ಲ್ ಸಂಖ್ಯೆಗಿಂತ 8 ಹೆಚ್ಚಾಗಿದೆ. ಸೊ ಈಗ 7/5 ಇಸ್ ಈಕ್ವಲ್ ಟು G ಪ್ಲಸ್ 8. ಸೊ ನಮಗೆ 7/5 ಮೈನಸ್ G ಇಸ್ ಈಕ್ವಲ್ ಟು 8 ಅಂತ ಸಿಕ್ತು. ಸೊ ನೆಕ್ಸ್ಟ್ ನಾವು ಸಿಂಪ್ಲಿಫಿಕೇಶನ್ ಅನ್ನು ಮಾಡಿದಾಗ ಇದನ್ನ ಇಲ್ಲಿ LCM 5. ಸೊ ಹಾಗಾಗಿ 7G ಮೈನಸ್ 5G ಈಕ್ವಲ್ ಟು 8 ಅಂತ ಅಂದ್ರೆ 2G ಮೈನಸ್ ಮಾಡಿದ್ರೆ 2G ಡಿವೈಡ್ ಬೈ 5 ಇಸ್ ಈಕ್ವಲ್ ಟು 8. ಸೊ ನಮಗೆ 2G ಬೇಕಾಗಿರುವಂತದ್ದು 5 ಗುಣಿಸು 8 ಅಂದ್ರೆ 40. ನಮಗೆ G ಬೇಕಿದ್ರೆ 40 ಭಾಗಿಸು 2 ಅಂದ್ರೆ 20 ಬೇಕು. ಹಾಗಾಗಿ ಇಲ್ಲಿ G ಅಂದ್ರೆ ಏನು? G ಅಂದ್ರೆ ನಂಬರ್ ಆಫ್ ಗರ್ಲ್ಸ್ 20. ಸೊ ನಮಗೆ ನಂಬರ್ ಆಫ್ ಬಾಯ್ಸ್ ಗೊತ್ತಿದೆ, B ಇಸ್ ಈಕ್ವಲ್ ಟು G ಪ್ಲಸ್ 8 ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮಗೆ B ಬೇಕಿದ್ರೆ ಈ ಹೆಣ್ಣು ಮಕ್ಕಳ ಸಂಖ್ಯೆಗೆ 20 ಪ್ಲಸ್ 8 ಕೂಡಬೇಕು. ಹಾಗಾಗಿ ನಮಗೆ ಗಂಡು ಮಕ್ಕಳ ಸಂಖ್ಯೆ ಸಿಗ್ತದೆ 28. ಸೊ ನಮಗೆ ಸಿಕ್ಕಿತು ಈಗ ಗಂಡು ಮಕ್ಕಳ ಸಂಖ್ಯೆ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ. ಸೊ ನಮಗೆ ಒಟ್ಟು ಮಕ್ಕಳ ಸಂಖ್ಯೆ ಬೇಕು, B ಪ್ಲಸ್ G ಬೇಕಾಗಿರೋದ್ರಿಂದ ನಮಗೆ 28 ಪ್ಲಸ್ 20 ಮಾಡಿದ್ರೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 48. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿದ್ರೆ, ಯಾವುದು ಆಪ್ಷನ್ ಸರಿ ಅಂತ ಹೇಳಿದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ 48. ಮುಂದಿನ ಪ್ರಶ್ನೆಯನ್ನ ನೋಡಿ. ಒಬ್ಬ ವ್ಯಕ್ತಿಯ ವಯಸ್ಸು ತನ್ನ ಮಗನ ವಯಸ್ಸಿಗಿಂತ 38 ವರ್ಷ ಹೆಚ್ಚು. ಅವರಿಬ್ಬರ ವಯಸ್ಸಿನ ಮೊತ್ತ 82 ವರ್ಷಗಳಾದ್ರೆ ತಂದೆಯ ವಯಸ್ಸು ಎಷ್ಟು ಅಂತೇಳಿ ಕೇಳಿದರೆ. ಸೊ ನೋಡಿ, ಒಬ್ಬ ವ್ಯಕ್ತಿಯ ವಯಸ್ಸು ತನ್ನ ಮಗನ ವಯಸ್ಸಿಗಿಂತ 38 ವರ್ಷ ಹೆಚ್ಚು. ಮಗನ ವಯಸ್ಸನ್ನು ನಾವು ಎಕ್ಸ್ ಅಂತೇಳಿ ತಗೊಳ್ಳೋಣ ಮಗನ ವಯಸ್ಸನ್ನ. ಸೊ ಆಗ ತಂದೆಯ ವಯಸ್ಸು ಏನಾಗ್ತದೆ, ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 38 ವರ್ಷ ಹೆಚ್ಚು ಅಂತ ಕೊಟ್ಟಿದ್ರೆ ಮಗನ ವಯಸ್ಸು ಎಕ್ಸ್ ಆಗಿದ್ರೆ ತಂದೆಯ ವಯಸ್ಸು ಎಕ್ಸ್ ಪ್ಲಸ್ 38 ಆಗ್ತದೆ. ಎಕ್ಸ್ ಪ್ಲಸ್ 38 ಆಗ್ತದೆ. ಇದು ಮಗನ ವಯಸ್ಸು ಸನ್ಸ್ ಏಜ್, ಇದು ತಂದೆಯ ವಯಸ್ಸು. ಸೊ ಈಗ ಅವರು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಮುಂದುವರೆದು ಹೇಳಿದರೆ, ಅವರಿಬ್ಬರ ವಯಸ್ಸಿನ ಮೊತ್ತ 82 ವರ್ಷಗಳಾದ್ರೆ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಅಂದ್ರೆ ನಾವು ಅದನ್ನ ಕೂಡಬೇಕು. ಎಕ್ಸ್ ಪ್ಲಸ್ 38 ಎರಡನ್ನ ಕೂಡಿದಾಗ ಎಷ್ಟಾಗ್ತದೆ ಅಂತ ಹೇಳಿದ್ರೆ 82. ಇಲ್ಲಿ 2x ಪ್ಲಸ್ 38 ಇಸ್ ಈಕ್ವಲ್ ಟು 82. ಸೊ ಇಲ್ಲಿ 2x ಇಸ್ ಈಕ್ವಲ್ ಟು 82 ಮೈನಸ್ 38 ಅಂದ್ರೆ 2x ಇಸ್ ಈಕ್ವಲ್ ಟು 44. x ಇಸ್ ಈಕ್ವಲ್ ಟು 22 ಇಯರ್ಸ್. ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಮಗನ ವಯಸ್ಸು, ಸನ್ಸ್ ಏಜ್. ಸೊ ನಮಗೆ ಬೇಕಾಗಿರುವಂತದ್ದು ತಂದೆಯ ವಯಸ್ಸು. ತಂದೆಯ ವಯಸ್ಸು ಏನು? ತಂದೆಯ ವಯಸ್ಸು ಎಕ್ಸ್ ಪ್ಲಸ್ 38. ಸೊ ಹಾಗಾಗಿ ಇಲ್ಲಿ 22 ಪ್ಲಸ್ 38 ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಬರ್ತದೆ ಅಂತ ಹೇಳಿದ್ರೆ 60 ವರ್ಷಗಳು ಬರ್ತವೆ. ಹಾಗಾಗಿ ತಂದೆಯ ವಯಸ್ಸು 60 ವರ್ಷಗಳು. ಸೊ ಆಪ್ಷನ್ 1 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಒಂದು ಮಿಶ್ರಣದಲ್ಲಿ ಎ ಬಿ ಸಿ ಮತ್ತು ಸಿ ವಸ್ತುಗಳ ಅನುಪಾತವು 8:5:7 ಆದರೆ ಆ ಮಿಶ್ರಣದಲ್ಲಿ ಸಿ ನ ಶೇಕಡ ಪ್ರಮಾಣ ಎಷ್ಟು ಅಂತೇಳಿ ಕೇಳಿದರೆ. ಒಂದು ಮಿಶ್ರಣ ಇದೆ, ಒಂದು ಮಿಶ್ರಣದಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ 3 ವಸ್ತುಗಳು ಇದೆ. ಸೊ ಅವುಗಳ ಅನುಪಾತ ಎ ಅನುಪಾತ 8, ಬಿ ಯ ಅನುಪಾತ 5 ಹಾಗೆಯೇ ಸಿ ಯ ಅನುಪಾತ 7 ಆಗಿದ್ದಂತೆ. ಸೊ ಇಲ್ಲಿ ಕೇಳಿರುವಂತದ್ದು ಇಲ್ಲಿ ಸಿ ನ ಶೇಕಡ ಪ್ರಮಾಣ ಎಷ್ಟು, ಶೇಕಡ ಪಾಲು ಎಷ್ಟು ಅಂತೇಳಿ. ಇಲ್ಲಿ ಫಸ್ಟ್ ಗೆ ಏನ್ ಮಾಡ್ಬೇಕು, ಇಲ್ಲಿ 8, 5 ಪ್ಲಸ್ 7 ಈ ಮೂರನ್ನ ಕೂಡಿಸಿ ಎ ಬಿ ಸಿ ಅನ್ನ ಕೂಡಿಸಿ 8 ಪ್ಲಸ್ 5 ಪ್ಲಸ್ 7 ಕೂಡಿದಾಗ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 20 ಬರ್ತದೆ. ಟೋಟಲ್ 20 ಬರ್ತದೆ. ಸೊ ಇಲ್ಲಿ ಸಿ ನ ಪಾಲು ಎಷ್ಟು, ಇಲ್ಲಿ 20ರಲ್ಲಿ ಸಿ ನ ಪಾಲು 7, 20ರಲ್ಲಿ ಸಿ ನ ಪಾಲು 7. ಹಾಗಿದ್ರೆ 100ರಲ್ಲಿ ಆತ ಎಷ್ಟು ಶೇಕಡ ಪಾಲನ್ನ ಹೊಂದಿದ್ದಾನೆ ಅಂತೇಳಿ. 21ಲಿ 25ಲಿ ಹಾಗಾಗಿ 7 ಗುಣಿಸು 5 ಅಂತ ಹೇಳಿದ್ರೆ 35 ಶೇಕಡ. ಹಾಗಾಗಿ ಆಪ್ಷನ್ 4 35 ಶೇಕಡ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಇವು ಮ್ಯಾಥ್ಸ್ ಪೆಡಗೋಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. 116ನೇ ಪ್ರಶ್ನೆ, ಸಮೀಕರಿಸುವಿಕೆ ಹೊಸದಾದಂತಹ ಮಾಹಿತಿಯನ್ನ ಅಳವಡಿಸಿಕೊಳ್ಳುವಂಥದ್ದು. ಹಾಗೇನೆ ಅವಕಾಶ ಒದಗಿಸುವಿಕೆಯಲ್ಲಿ ಏನಾಗ್ತದೆ ಅಂತೇಳಿ. ಸೊ ಅವಕಾಶ ಒದಗಿಸುವಿಕೆಯಲ್ಲಿ ಇದನ್ನ ನಾವು ಅಕೊಮೊಡೇಷನ್ ಅಂತೇಳಿ ಕರಿತೇವೆ. ಸಮೀಕರಿಸುವಿಕೆ ಅಂತ ಹೇಳಿದ್ರೆ ಎಸಿಮಿಲೇಷನ್, ಇಲ್ಲಿ ಹೊಸದಾದಂತಹ ಮಾಹಿತಿಯನ್ನು ಅಳವಡಿಸಿಕೊಳ್ಳುವಂಥದ್ದು. ಅವಕಾಶ ಒದಗಿಸುವಿಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಸ್ತುತ ಸನ್ನಿವೇಶವನ್ನ ಪುನರ್ ರೂಪಿಸಿಕೊಳ್ಳಲಾಗ್ತದೆ. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2, ಪ್ರಸ್ತುತ ಸನ್ನಿವೇಶವನ್ನ ಪುನರ್ ರೂಪಿಸುವಂತದ್ದು. ಕ್ವಶನ್ ನಂಬರ್ 117, ನೀಲನಕಾಶೆ ಸಾಧನ ಪರೀಕ್ಷೆ. ಸಾಧನ ಪರೀಕ್ಷೆಯ ನೀಲನಕಾಶೆಯ ಮುಖಾಂತರ ಮೌಲ್ಯಮಾಪನವನ್ನು ಮಾಡಬಹುದು. ಹಾಗೆಯೇ ಕಾರ್ಯಕ್ಷಮತೆಯನ್ನು ಯಾವ ವಿಧಾನದ ಮುಖಾಂತರ ನಾವು ಮೌಲ್ಯಮಾಪನವನ್ನು ಮಾಡಬಹುದು ಅಥವಾ ಅಸೆಸ್ಮೆಂಟ್ ಮಾಡಬಹುದು ಅಂತಂದ್ರೆ, ಸೊ ಇದನ್ನ ರುಬ್ರಿಕ್ಸ್ ನ ಮುಖಾಂತರ ನಾವು
ಅಸೆಸ್ಮೆಂಟ್ ಮಾಡಬಹುದು. ರುಬ್ರಿಕ್ಸ್ ಅಥವಾ ತಪಶೀಲು ಪಟ್ಟಿ ಅಂತ ಹೇಳಿ ಕರಿತೇವೆ. ಇದರ ಮುಖಾಂತರ ನಾವು ಮೌಲ್ಯಮಾಪನವನ್ನ ಮಾಡಬಹುದು. ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಗಣಿತ ಬೋಧನೆಯ ಗುರಿ ವಿಶಾಲ ಮತ್ತು ಸಮಗ್ರ. ಇಲ್ಲಿ ಗುರಿ ಮತ್ತು ಉದ್ದೇಶಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಗುರಿಯೇ ವಿಶಾಲವಾಗಿರುವಂತದ್ದು, ಉದ್ದೇಶ ಅದಕ್ಕಿಂತ ಸ್ವಲ್ಪ ಕಡಿಮೆ ವ್ಯಾಪ್ತಿಯನ್ನ ಹೊಂದಿರುವಂತದ್ದು. ಹಾಗಾಗಿ ಇಲ್ಲಿ ಗಣಿತ ಬೋಧನೆಯ ಉದ್ದೇಶ ಏನಂತ ಹೇಳಿದ್ರೆ, ಗಣಿತ ಬೋಧನೆಯ ಪ್ರಮುಖವಾಗಿರುವಂತಹ ಉದ್ದೇಶ ನೇರ ಮತ್ತು ನಿರ್ದಿಷ್ಟವಾಗಿರುವಂತದ್ದು, ಸ್ಟ್ರೇಟ್ ಅಂಡ್ ಸ್ಪೆಸಿಫಿಕ್ ಅಂತ ಹೇಳಿ ಕರಿತೇವೆ. ಗಣಿತ ಬೋಧನೆಯ ಗುರಿ ವಿಶಾಲ ಮತ್ತು ಸಮಗ್ರ, ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಗಣಿತ ಬೋಧನೆಯ ಉದ್ದೇಶ ನೇರ ಮತ್ತು ನಿರ್ದಿಷ್ಟ ಆಗಿರುವಂತದ್ದು. ಹಾಗಾಗಿ ಆಪ್ಷನ್ 2 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 119ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು 1 + 3 = 4, ಹಾಗೆಯೇ 1 + 3 + 5 = 9, 1 + 3 + 5 + 7 = 16 ಎಂಬ ವಿನ್ಯಾಸವನ್ನ ಗಮನಿಸಿ. ನಂತರ n ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತ n ಸ್ಕ್ವೇರ್ ಎಂದು ತೀರ್ಮಾನಿಸುತ್ತಾನೆ. ಈ ಪ್ರಕ್ರಿಯೆಯ ಸಾಮಾನ್ಯ ನಿಯಮ ಏನು ಅಂತೇಳಿ ಕೇಳಿದರೆ, ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಆತ ಉದಾಹರಣೆಯನ್ನ ಕೊಡ್ಕೊಂಡು ಫೈನಲ್ ಆಗಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾನೆ, ಸಾಮಾನ್ಯೀಕರಣಕ್ಕೆ ಬರ್ತಾನೆ. ಸೊ ಇಲ್ಲಿ ಉದಾಹರಣೆಯಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವಂತಹ ಪದ್ಧತಿ ಯಾವುದು ಅಂತ ಹೇಳಿದ್ರೆ ಅದು ನಿಗಮನ ಪದ್ಧತಿ. ಅದನ್ನು ನಾವು ನಿಗಮನ ಪದ್ಧತಿ ಅಂತ ಹೇಳಿ ಕರಿತೇವೆ. ಇಂಡಕ್ಟಿವ್ ಅಪ್ರೋಚ್ ಅಥವಾ ಇಂಡಕ್ಟಿವ್ ಮೆಥಡ್ ಅಂತ ಹೇಳಿ ಕರಿತೇವೆ. ಉದಾಹರಣೆಯಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವಂತ ಪ್ರಕ್ರಿಯೆಯನ್ನ ನಾವು ಇಂಡಕ್ಟಿವ್ ಅಪ್ರೋಚ್ ಅಂತ ಹೇಳಿ ಕರಿತೇವೆ, ನಿಗಮನ ತಾರ್ಕಿಕತೆ ಅಂತೇಳಿ ಕರಿತೇವೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಆಪ್ಷನ್ 1 ನಿಗಮನ ತಾರ್ಕಿಕತೆ ಸರಿಯಾದಂತಹ ಉತ್ತರ. ಸೊ ಈ ಮೆಥಡ್ ಅನ್ನು ನಾವು ಎಕ್ಸಾಂಪಲ್ ಟು ರೂಲ್ ಮೆಥಡ್ ಅಂತ ಕೂಡ ಕರಿತೇವೆ. ಎಕ್ಸಾಂಪಲ್ ಟು ರೂಲ್ ಮೆಥಡ್ ಅಂತ ಕೂಡ ಕರಿತೇವೆ. ಹಾಗಾಗಿ ಇದನ್ನ ಎಗ್ ರೂಲ್ ಮೆಥಡ್ ಅಂತ ಕೂಡ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೇವೆ. ಎಗ್ ರೂಲ್ ಮೆಥಡ್ ಅನ್ನ ನೀವು ಈಸಿಯಾಗಿ ನೆನಪಿಟ್ಕೊಳ್ಬಹುದು. ಇಂಡಕ್ಟಿವ್ ಮೆಥಡ್, ಎಗ್ ರೂಲ್ ಮೆಥಡ್. ಹಾಗೆ ಇನ್ನೊಂದು ಮೆಥಡ್ ಇದೆ, ಇದರ ಸರಿ ಉಲ್ಟಾ. ಅದು ಸಾಮಾನ್ಯೀಕರಣದಿಂದ ಉದಾಹರಣೆಯ ಕಡೆಗೆ ಸಾಗುವಂತ ಒಂದು ಸಾಮಾನ್ಯ ನಿಯಮವನ್ನ ತನ್ನ ಒಂದು ಉದಾಹರಣೆಯ ಮುಖಾಂತರ ನಾವು ಪಡ್ಕೊಂಡು ಅದನ್ನ ನಾವು ಅಪ್ಲೈ ಮಾಡುವಂಥದ್ದು, ಸಾಮಾನ್ಯ ನಿಯಮವನ್ನ ನಾವು ಅಪ್ಲೈ ಮಾಡುವಂಥದ್ದು, ಉದಾಹರಣೆಯ ರೂಪದಲ್ಲಿ ಅಪ್ಲೈ ಮಾಡುವಂಥದ್ದು. ಅದನ್ನು ನಾವು ಡಿಡಕ್ಟಿವ್ ಅಪ್ರೋಚ್ ಅಂತೇಳಿ ಕರಿತೇವೆ, ಡಿಡಕ್ಟಿವ್ ಅಪ್ರೋಚ್ ಅಂತೇಳಿ. ಸೊ ಇದನ್ನ ನಾವು ಇಲ್ಲಿ ರೂಲ್ ಇಂದ ಎಕ್ಸಾಂಪಲ್ ಕಡೆಗೆ, ರೂಲ್ ಟು ಎಕ್ಸಾಂಪಲ್ ಆಗುವಂಥದ್ದು, ರೂಲ್ ಟು ಎಕ್ಸಾಂಪಲ್. ಹಾಗಾಗಿ ಈ ಮೆಥಡ್ ಅನ್ನು ನಾವು ರೂಲ್ ಎಗ್ ಮೆಥಡ್ ಅಂತ ಕರಿತೇವೆ. ಡಿಡಕ್ಟಿವ್ ಮೆಥಡ್ ಅನ್ನ ರೂಲ್ ಎಗ್ ಮೆಥಡ್, ಹಾಗೇನೆ ಇಂಡಕ್ಟಿವ್ ಮೆಥಡ್ ಅನ್ನ ಎಗ್ ರೂಲ್ ಮೆಥಡ್ ಅಂತೇಳಿ ಶಾರ್ಟ್ ಕಟ್ ಅಲ್ಲಿ ಕರಿತೇವೆ, ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೇವೆ. ಇದನ್ನ ನೋಡ್ಕೊಳ್ಳಿ, ನೆನಪಿಟ್ಟುಕೊಳ್ಳಿಕ್ಕೆ ಇದು ಶಾರ್ಟ್ ಕಟ್ ಅನ್ನ ನೀವು ಬಳಸಬಹುದು. ಸೊ ಈ ರೀತಿ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡಿ, ದೃಷ್ಟಿ ಸಾಮರ್ಥ್ಯ ಹೊಂದಿರದಂತ ಅಂದ್ರೆ ದೃಷ್ಟಿಹೀನ ಮಗುವಿಗೆ, ಅಂಧ ವಿದ್ಯಾರ್ಥಿಗೆ ಮಗುವಿಗೆ ಜ್ಯಾಮಿತಿಯ ಆಕಾರಗಳ ತಿಳುವಳಿಕೆಯನ್ನ ಒದಗಿಸಲು ಈ ಕೆಳಕಂಡವುಗಳಲ್ಲಿ ಯಾವುದು ಹೆಚ್ಚು ಸೂಕ್ತ ಆಗಿದೆ ಅಂತೇಳಿ ಕೇಳಿದರೆ, ಸೊ ದೃಷ್ಟಿ ಸಾಮರ್ಥ್ಯ ಇರದೇ ಇರುವಂತಹ ಮಗುವಿಗೆ ಜೊಮೆಟ್ರಿಕಲ್ ಶೇಪ್ಗಳನ್ನ, ರೇಖಾಗಣಿತದ ವಿವಿಧ ಆಕೃತಿಗಳನ್ನ ಪರಿಚಯ ಮಾಡುವ ಸಂದರ್ಭದಲ್ಲಿ ಶಿಕ್ಷಕರು ಯಾವ ಕಲಿಕಾ ವಿಧಾನವನ್ನ, ಬೋಧನಾ ವಿಧಾನವನ್ನ ಅಳವಡಿಸಿಕೊಳ್ಳಬಹುದು ಅಂತೇಳಿ ಇಲ್ಲಿ ನೋಡಿ. ಆಯ್ಕೆಗಳನ್ನ ಗಮನಿಸ ಬನ್ನಿ. ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತ ಸಮಯೋಜಿತ ಲಿಖಿತ ಪರೀಕ್ಷೆ. ಸೊ ಈ ಅಂಧ ವಿದ್ಯಾರ್ಥಿಗಳ ಮಟ್ಟಿಗೆ ಹೇಳ್ಬೇಕಂತ ಹೇಳಿದ್ರೆ ಲಿಖಿತ ಪರೀಕ್ಷೆ ಅನ್ನುವಂಥದ್ದು ಅವರಿಗೆ ಸೂಕ್ತವಾಗಿರುವಂತಹ ಒಂದು ಪರೀಕ್ಷಾ ವಿಧಾನ ಅಲ್ಲ, ಬೋಧನಾ ವಿಧಾನ ಅಲ್ಲ. ಸೊ ಹಾಗೆ ಈ ಆಪ್ಷನ್ ಆಗುದಿಲ್ಲ. ಅವರಿಗೆ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಬರ್ತಾರೆ ಅವರು, ಅದು ಪರಿಣಾಮಕಾರಿಯಾದಂತಹ ಮಾಪನ ವಿಧಾನ ಆಗುವುದಿಲ್ಲ. ಮುಂದಿನ ಆಯ್ಕೆಯನ್ನು ನೋಡಿ, ಮಗು ಆಕಾರಗಳನ್ನು ಸ್ಪರ್ಶದಿಂದ ವಿವರಿಸುವ ಮತ್ತು ಗುರುತಿಸಬಹುದಾದಂತಹ ಮೌಖಿಕ ವಿವರಣೆಯನ್ನ ನೀಡುವಂಥದ್ದು. ಸೊ ಆಬ್ವಿಯಸ್ಲಿ ಇಟ್ ಇಸ್ ಕರೆಕ್ಟ್. ಸೊ ಯಾಕಂತ ಹೇಳಿದ್ರೆ, ಸೊ ದೃಷ್ಟಿಹೀನ ಮಕ್ಕಳು ಅಗಾಧವಾಗಿರುವಂತ ಒಂದು ಸ್ಪರ್ಶ ಜ್ಞಾನವನ್ನು ಹೊಂದಿರ್ತಾರೆ. ಅವರು ಕೇವಲ ವಸ್ತುಗಳನ್ನ ಸ್ಪರ್ಶಿಸಿ ಇದು ಯಾವ ವಸ್ತು, ಯಾವ ಆಕೃತಿಯ ವಸ್ತು, ಈಗ ರೇಖಾಗಣಿತಕ್ಕೆ ಸಂಬಂಧಪಟ್ಟಾಗೆ, ಜಾಮಿತಿಗೆ ಸಂಬಂಧಪಟ್ಟಾಗೆ ಹೇಳುದಿದ್ರೆ, ಜೊಮೆಟ್ರಿಗೆ ಸಂಬಂಧಪಟ್ಟಾಗೆ ಹೇಳುದಿದ್ರೆ, ಯಾವುದೇ ಒಂದು ಆಕೃತಿಯನ್ನು ಅಥವಾ ಶೇಪ್ ಅನ್ನು ತೋರಿಸಿ ಅವರು ಜಸ್ಟ್ ಅದನ್ನ ಟಚ್ ಮಾಡಿ, ಸ್ಪರ್ಶ ಮಾಡಿ, ಇದು ಇಂಥದ್ದೇ ಶೇಪ್, ಇದು ಟ್ರಯಾಂಗಲ್, ಇದು ಕ್ಯೂಬ್, ಇದು ರೆಕ್ಟ್ಯಾಂಗಲ್, ಇದು ಸ್ಕ್ವೇರ್, ಇದು ಬಾಲ್ ಅನ್ನುವಂತ ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ. ಅವರು ಹೇಳ್ತಾರೆ, ಅದನ್ನ ಸರಿಯಾಗಿ ಗುರುತಿಸ್ತಾರೆ, ಕರಾರುವಕ್ಕಾಗಿ ಗುರುತಿಸ್ತಾರೆ. ಸೊ ಹಾಗಾಗಿ ಸ್ಪರ್ಶದ ಸಹಾಯದಿಂದ ಅಂಧ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಸಾಧ್ಯ ಇದೆ, ಬೋಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೇನೆ ಮೌಖಿಕ ವಿವರಣೆಯನ್ನ ನೀಡುವಂಥದ್ದು, ಓರಲ್ ಎಕ್ಸ್ಪ್ಲನೇಷನ್ ಅನ್ನು ಕೊಡುವಂಥದ್ದು. ಸೊ ಅಂಧ ವಿದ್ಯಾರ್ಥಿಗಳು ಶಾಬ್ದಿಕ ಸಂವಹನವನ್ನು ನಡೆಸುವಂತ ಕೌಶಲ್ಯವನ್ನ ಹೊಂದಿರ್ತಾರೆ. ಸೊ ಹಾಗಾಗಿ ಮೌಖಿಕ ವಿವರಣೆಯನ್ನ ನೀಡಿ
ಇಂತಹ ವಿದ್ಯಾರ್ಥಿಗಳಿಗೆ ಅಂತಹ ವಿದ್ಯಾರ್ಥಿಗಳಿಗೆ ಸ್ಪರ್ಶ ಮತ್ತು ಮೌಖಿಕ ರೂಪದಲ್ಲಿ ಬೋಧನೆಯನ್ನ ಮಾಡಬಹುದು ಅಂತ ಹೇಳಿ ನಾವು ಇಲ್ಲಿ ಗುರುತನ್ನ ಮಾಡಬಹುದು. ಹಾಗಾಗಿ ಇಲ್ಲಿ ಆಪ್ಷನ್ 2 ಸರಿಯಾದಂತ ಉತ್ತರ. ಸೊ ಸ್ನೇಹಿತರೆ, ಇವಿಷ್ಟು ಪತ್ರಿಕೆ 2ರ ಗಣಿತ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೇಳಿರತಕ್ಕಂಥ ಎಲ್ಲಾ 30 ಪ್ರಶ್ನೆಗಳಿಗೆ ಕೂಡ ಕೀ ಉತ್ತರಗಳು. ಸೊ ನಾನು ಸಾಧ್ಯವಾದಷ್ಟು ಎಲ್ಲಾ ಪ್ರಶ್ನೆಗಳನ್ನ ಸರಳ ರೂಪದಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ಈ ಮೆಥಡ್ ಅಲ್ಲದೆ ಬೇರೆ ಮೆಥಡ್ ಕೂಡ ಈ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಇರಬಹುದು. ಸೊ ಅಂತ ಮೆಥಡ್ಗಳು ಏನಾದರೂ ಇದ್ರೆ ಅದನ್ನು ಕೂಡ ನೀವು ಕಮೆಂಟ್ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಕೀ ಆನ್ಸರ್ಗಳನ್ನ ದಯವಿಟ್ಟು ನೋಡ್ಕೊಳ್ಳಿ, ಎಷ್ಟು ಅಂಕಗಳನ್ನು ಗಳಿಸಿದಿರಿ ಅಂತ ಹೇಳಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಅಭಿಪ್ರಾಯಗಳು ಇದ್ರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.